ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುಘ್ನಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜಯತ್ಯಸಂಖ್ಯೋರುಬಲಾಂಬುಪೂರ್ಣೋ ರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಜಭಾರಭೀರುವಿಲಸನ್ ಮದ್ಯಾಂ ಕೊನತ್ಕಂಕಣಾಂ ಸಂವಾದ್ಯೇ ಪರಿಸೇವಿತಾಂ ಜಾಂಬೂನದಾಲಂಕೃತಾಂ ಅಂಬಾಂತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಚ್ಚನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೋತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ. ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾನಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯೇತರಸ್ಯ ಚ ಅವತೀರ್ಣೋ ಹಿ ಭಗವಾನ್ ಅಂಶೇನ ಜಗದೀಶ್ವರಃ. ಸ್ವಸ್ತಿಸ್ತು ಸತಾಂ ಅಖಿಲ ಸನ್ಮಂಗಳಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ತಾನು ಎಲ್ಲ ಗೋಪಿಕಾಸ್ತ್ರೀಯರ ಜೊತೆಗೆ ಶರತ್ಕಾಲದ ರಾತ್ರಿಗಳಲ್ಲಿ ರಾಸಕ್ರೀಡೆಯನ್ನು ಮಾಡಿದ್ದಾನೆ. ಅವರ ಮನೋರಥವನ್ನು ಪೂರ್ಣ ಮಾಡೋದಕ್ಕಾಗಿ ಅಂತ ಪರಮಾತ್ಮ ತಾನು ಅವರ ಜೊತೆಗೆ ಕ್ರೀಡಿಸಿದ್ದಾನೆ. ಅವರಿಗೆ ಗರ್ವ ಅಂತನ್ನೋದು ಬಂದಾಗ ಅದೃಶ್ಯನಾಗಿ ಮತ್ತೆ ಅವರು ತಮ್ಮ ಅಪರಾಧವನ್ನು ತಿಳಿದು ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ತಾನು ಮತ್ತೆ ವ್ಯಕ್ತನಾಗಿ ಅವರ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ಈ ಎಲ್ಲ ರಾಸಕ್ರೀಡೆಯ ಕಥೆಯನ್ನು ಹೇಳಿದಾಗ ಪರೀಕ್ಷಿತ್ ರಾಜ ತಾನು ಪ್ರಶ್ನೆಯನ್ನು ಮಾಡುತ್ತಾನೆ. ಪರಮಾತ್ಮ ತಾನು ಅವತಾರ ಮಾಡಿದ್ದೇ ಧರ್ಮದ ಸ್ಥಾಪನೆಯನ್ನು ಮಾಡೋದಕ್ಕಾಗಿ. ಹಾಗಾಗಿ ಪರಮಾತ್ಮ ಧರ್ಮದ ಮಾರ್ಗವನ್ನು ತಪ್ಪಿ ಅಧರ್ಮಿಗಳಂತೆ ತಾನು ಪರಸ್ತ್ರೀಯರ ಸಂಘವನ್ನು ಹೇಗೆ ಮಾಡಿದ, ಪರಸ್ತ್ರೀಯರ ಸಂಘವನ್ನು ಮಾಡೋದು ಅದು ಧರ್ಮ ಅಂತ ಹೇಗೆ ಕರೆಸಿಕೊಳ್ಳುತ್ತದೆ. ಹಾಗಾಗಿ ಪರಮಾತ್ಮ ಅಂತಹ
ಕಾರ್ಯವನ್ನು ಹೇಗೆ ಮಾಡಿದ್ದಾನೆ ಅಂತ ತಾನು ಕೇಳುತ್ತಾ ಇದ್ದಾನೆ. ಸಕಥಂ ಧರ್ಮಸೇತೂನಾಂ ವಕ್ತಾ ಕರ್ತಾಭಿರಕ್ಷಿತ ಪ್ರತೀಪಂ ಆಚರದ್ ಬ್ರಹ್ಮನ್ ಪರದಾರಾಭಿಮರ್ಶನಂ. ತಾನೇ ಧರ್ಮವನ್ನು ಹೇಳುವವನು, ಧರ್ಮವನ್ನು ತಾನೇ ಮಾಡಿಸುವವನು, ಧರ್ಮದ ರಕ್ಷಣೆಯನ್ನು ಮಾಡುವವನು ಪರಮಾತ್ಮ. ಅಂತಹ ಶ್ರೀಕೃಷ್ಣ ಪರಮಾತ್ಮನೇ ತಾನು ಧರ್ಮವನ್ನು ಹೇಗೆ ತಪ್ಪಿದ, ಪರದಾರಾಗಮನವನ್ನು ಹೇಗೆ ಮಾಡಿದ ಅಂತ ಅವನಿಗೆ ಗೊತ್ತಿದ್ದರೂ ಕೂಡ ಎಲ್ಲ ಜಗತ್ತಿಗೂ ಸಂಶಯವನ್ನು ಪರಿಹಾರ ಮಾಡೋದಕ್ಕಾಗಿ ಅಂತ ಪರೀಕ್ಷಿತ್ ರಾಜ ಪ್ರಶ್ನೆಯನ್ನು ಮಾಡಿದ್ದಾನೆ. ಅದಕ್ಕೆ ಶುಕಾಚಾರ್ಯರು ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಧರ್ಮವ್ಯತಿಕ್ರಮೋ ದೃಷ್ಟ ಈಶ್ವರಾಣಾಂಚ ಸಾಹಸಂ ತೀಜೀಯಸಾಂ ನದೋಷಾಯ ವಹ್ನೇ ಸರ್ವಭುಜೋ ಯಥಾ. ಕೆಲವೊಂದು ಸಲ ಭಗವಂತ, ದೇವತೆಗಳು, ಋಷಿಗಳು, ಜ್ಞಾನಿಗಳು ತಾವು ಧರ್ಮವನ್ನು ಮೀರಿ ಪ್ರವರ್ತನೆಯನ್ನು ಮಾಡಿದ್ದನ್ನು ನಾವು ಕಾಣುತ್ತೇವೆ. ಆದರೆ ಅದು ಅವರ ವಿಷಯದಲ್ಲಿ ಅದು ದೋಷ ಅಂತ ಆಗೋದಿಲ್ಲ. ಯಾರೋ ಅತ್ಯಂತ ಸಮರ್ಥರು ಅಂತಾಗಿರುತ್ತಾರೆ, ತೇಜಸ್ಸಾಮರ್ಥ್ಯವನ್ನು ಹೊಂದಿರುತ್ತಾರೆ, ಅವರಿಗೆ ಅದು ದೋಷ ಅಂತ ಆಗೋದಿಲ್ಲ. ಹೇಗೆ ಅಂತಂದರೆ ವಹ್ನೇ ಸರ್ವಭುಜೋಯತ. ಬೆಂಕಿಯಲ್ಲಿ ಶುದ್ಧವಾದಂತಹ ಪದಾರ್ಥವನ್ನು ಹಾಕಿ ಅಥವಾ ಅಶುದ್ಧವಾದಂತಹ ಪದಾರ್ಥವನ್ನು ಹಾಕಿ, ಬೆಂಕಿಯ ಸ್ವಭಾವ ಅದು ಸುಟ್ಟು ಬಿಡೋದು. ಅದು ಶುದ್ಧವಾದಂತಹ ಪದಾರ್ಥವೇ ಇರಲಿ ಅಶುದ್ಧವಾದಂತಹ ಪದಾರ್ಥವೇ ಇರಲಿ ಅದನ್ನು ಸುಡುತ್ತದೆ ಬೆಂಕಿ. ಅಶುದ್ಧವಾದಂತಹ ಪದಾರ್ಥವನ್ನು ಸುಟ್ಟ ಮಾತ್ರಕ್ಕೆ ಬೆಂಕಿಗೆ ಏನಾದರೂ ಅಶುಚಿತ್ವ ಬರುತ್ತದೆಯಾ? ಬೆಂಕಿ ಅಂತನ್ನೋದು ಅದು ಅಶುಚಿಯಾಯಿತು ಅಂತ ಯಾರಾದರೂ ಹೇಳುತ್ತಾರೆಯಾ? ಹೇಳೋದಿಲ್ಲ. ಹಾಗಾಗಿ ಬೆಂಕಿಯಲ್ಲಿ ಅದು ಎಂತಹ ಪದಾರ್ಥವನ್ನು ಹಾಕಿದರೂ ಕೂಡ ಅದು ಶುದ್ಧವಾಗಿಯೇ ಇರುತ್ತದೆ. ಹಾಗೆ ಬೆಂಕಿಯಂತೆ ಇದ್ದಾನೆ ಪರಮಾತ್ಮ. ಹಾಗಾಗಿ ತಾನು ಯಾವ ಕೆಲಸವನ್ನು ಮಾಡಿದರೂ ಕೂಡ ಅದು ಪರಮಾತ್ಮನ ವಿಷಯದಲ್ಲಿ ಅದು ದೋಷ ಅಂತ ಆಗೋದಿಲ್ಲ. ನಾವು ನಮ್ಮ ಮನುಷ್ಯ ದೃಷ್ಟಿಯಿಂದಾಗಿ ಆಲೋಚನೆಯನ್ನು ಮಾಡಿದರೆ ಅದು ದೋಷ ಅಂತ ತೋರಿದರೂ ಕೂಡ ಪರಮಾತ್ಮನ ವಿಷಯದಲ್ಲಿ ಅದು ದೋಷ ಅಂತ ಆಗೋದಿಲ್ಲ. ನೈತತ್ ಸಮಾಚರೇಜ್ಜಾತು ಮನಸಾಪಿ ಹ್ಯನೀಶ್ವರ. ಆದರೆ ಬೇರೆಯವರು ಭಗವಂತ ಹಾಗೆ ಸೇರೋದೇ ಇಲ್ಲ. ಆ ದೋಷದ ಲೇಪ ಅಂತನ್ನೋದೇ ಪರಮಾತ್ಮನಿಗೆ ಆಗೋದಿಲ್ಲ. ಹಾಗಾಗಿ ಪರಮಾತ್ಮ ಅದನ್ನು ಆಚರಣೆ ಮಾಡಿದರೂ ಕೂಡ ಬೇರೆಯವರು ನಾವು ಕೂಡ ಹಾಗೆ ಆಚರಣೆ ಮಾಡುತ್ತೇವೆ ಅಂತ ಹೇಳೋದು ಸರಿಯಲ್ಲ. ಯಾರಾದರೂ ಹಾಗೆ ಮಾಡಿದರೆ ನಶ್ಯತ್ಯಾಶ್ವಾಚರನ್ ಮೌಢ್ಯಾತ್ ಯಥಾ ರುದ್ರೋಪಿ ಬದ್ವಿಷಂ. ರುದ್ರದೇವರು ವಿಷಪಾನವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾನೂ ವಿಷಪಾನವನ್ನು ಮಾಡುತ್ತೇನೆ ಅಂತ ಹೇಳಿದರೆ ಅದು ತನ್ನ ಮರಣಕ್ಕೆ ಕಾರಣವಾಗುತ್ತದೆ. ಹಾಗೆ ಭಗವಂತ ತಾನು ಹೀಗೆ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನಾವು ಹಾಗೆ ಮಾಡುತ್ತೇವೆ ಅಂತ ಹೇಳೋದು ಅದು ಹುಚ್ಚುತನವಾಗುತ್ತದೆ, ಅವನ ಮೌಢ್ಯವಾಗುತ್ತದೆ, ಅವನ ಪತನಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಎಂದೂ ಕೂಡ ಭಗವಂತ ತಾನು ಹಾಗೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಹಾಗೆ ಮಾಡುತ್ತೇವೆ ಅಂತ ಹೇಳೋದು ಸರಿಯಲ್ಲ. ಯಾಕಂದರೆ ಭಗವಂತ ತಾನೇನು ವಚನವನ್ನು ಹೇಳಿದ್ದಾನೆಯೋ ಆ ವಚನವನ್ನು ಪರಿಪಾಲನೆ ಮಾಡಬೇಕು. ಈಶ್ವರಾಣಾಂ ವಚಸ್ಸತ್ಯಂ ತಥೈವಾಚರಿತಂ ಕ್ವಚಿತ್. ಭಗವಂತ ತಾನು ಹೇಗೆ ಆದೇಶವನ್ನು ಮಾಡಿದ್ದಾನೆ, ಶಾಸ್ತ್ರಗಳಲ್ಲಿ ಏನನ್ನು ಮಾಡೋದಕ್ಕಾಗಿ ಅಂತ ಆದೇಶವನ್ನು ಮಾಡಿದ್ದಾನೆ, ಉಪದೇಶವನ್ನು ಮಾಡಿದ್ದಾನೆ, ಹಾಗೆ ನಾವು ನಡೆದುಕೊಳ್ಳಬೇಕೇ ಹೊರತು ಪರಮಾತ್ಮನು ಹಾಗೆ ಅನೇಕ ಸಂದರ್ಭಗಳಲ್ಲಿ ನಡೆದು ತೋರಿಸಿದ್ದು ಉಂಟು. ಆದರೆ ಕ್ವಚಿತ್ ಕೆಲವೊಂದು ಸಲ ಪರಮಾತ್ಮ ತನ್ನ ಮಾತಿಗೆ ವಿರುದ್ಧವಾಗಿ ತಾನು ವರ್ತನೆಯನ್ನು ಮಾಡಿದಾಗ, ತಾನೇ ಧರ್ಮವನ್ನು ಉಪದೇಶವನ್ನು ಮಾಡಿರುತ್ತಾನೆ, ಅಂದರೆ ಅದಕ್ಕೆ ವಿಪರೀತವಾಗಿ ಅದಕ್ಕೆ ವಿರುದ್ಧವಾಗಿ ಪರಮಾತ್ಮ ಆಚರಿಸಿದಾಗ ಅದು ಪರಮಾತ್ಮ ಮಾಡುವಂತಹ ನಾಟಕ ಎಂಬುದಾಗಿ ತಿಳಿದು ನಾವು ಸುಮ್ಮನೆ ಬಿಡಬೇಕು. ಅದು ನಮಗೆ ಗೊತ್ತಾಗಲಿಲ್ಲ ಅಂದರೆ ಬಿಟ್ಟು ಬಿಡಬೇಕು ಹೊರತು ಪರಮಾತ್ಮ ಹಾಗೆ ಮಾಡಿದ್ದಾನೆ ಎಂದು ನಾವು ಮಾಡುತ್ತೇವೆ ಅಂತನೋದು ಸರಿಯಲ್ಲ. ತಾವೇ ಏನೋ ಹೇಳಿರುತ್ತಾರೆ, ಅದಕ್ಕೆ ವಿರುದ್ಧವಾಗಿ ತಾವೇ ಆಚರಿಸುತ್ತಾರೆ. ಆಗ ಅದರ ಅಭಿಪ್ರಾಯವನ್ನು ತಿಳಿದು ಸುಮ್ಮನೆ ಇರಬೇಕು ಹೊರತು ನಾವು ಹಾಗೆ ಆಚರಿಸುತ್ತೇವೆ ಅಂತ ಹೇಳೋದು ಸರಿಯಲ್ಲ. ಈಗ ಕರೋನಾ ಬಂದಿತ್ತು, ಹಿಂದೆ ಕರೋನಾ ಬಂದಾಗ ಎಲ್ಲ ಲಾಕ್ಡೌನ್ ಅಂತ ಮಾಡಿಬಿಟ್ಟು ಯಾರು ಮನೆಯಿಂದ ಹೊರಗೆ ಬರಬಾರ್ದು ಅಂತ ಹೇಳಿದ್ರು. ಆಗ ಯಾರು ಹೊರಗೆ ಬರದೇ ಇರೋದಕ್ಕಾಗಿ ಅಂತ ಪೊಲೀಸ್ಗಳನ್ನಿಟ್ಟಿದ್ರು. ಪೊಲೀಸ್ಗಳು ಹೊರಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೊರಗೆ ಹೋಗ್ತೀವಿ ಅಂತಂದರೆ ನಮಗೆ ಲಾಠಿ ಪ್ರಹಾರ ಆಗುತ್ತದೆ ಅಷ್ಟೇ. ಅಂದರೆ ಅವರು ಏನು ಹೇಳ್ತಾರೆ ಅದನ್ನು ಆಚರಣೆ ಮಾಡಬೇಕು, ಅವರು ಮಾಡಿದ್ದನ್ನೆಲ್ಲ ನಾವು ಮಾಡ್ತೀವಿ ಅಂತನ್ನೋದು ಸರಿಯಲ್ಲ. ಹಾಗಾಗಿ ಅವರೇನು ಹೇಳುತ್ತಾರೆ, ಭಗವಂತ ಏನು ಆದೇಶವನ್ನು ಮಾಡಿದ್ದಾನೆ, ಶಾಸ್ತ್ರ ನಮಗೆ ಏನು ಆದೇಶವನ್ನು ಮಾಡಿದೆ ಅದನ್ನು ಪರಿಪಾಲನೆ ಮಾಡಬೇಕು. ಶಾಸ್ತ್ರಕ್ಕೆ ವಿರುದ್ಧವಾಗಿ ಭಗವಂತ ತಾನು ಆಚರಣೆಯನ್ನು ಕೆಲವೊಂದು ಸಲ ಮಾಡಿದರೂ ಕೂಡ ಅದು ಭಗವಂತನ ವಿಷಯದಲ್ಲಿ ಅದು ದೋಷವಾಗೋದಿಲ್ಲ. ಈಗ ಯೋಗ ಕಳಿಸಿಕೊಡುತ್ತಾ ಇರುತ್ತಾರೆ, ಅವರು ಯೋಗಾಸನವನ್ನು ಹೇಗೆ ಮಾಡಬೇಕು ಅಂತ ಹೇಳುತ್ತಾರೆ, ಹಾಗೆ ಮಾಡಬೇಕು. ಯೋಗಾಸನವನ್ನು ಯಾವುದನ್ನು ಕಳಿಸಿಕೊಡಬೇಕು ಅಂತ ಮಾಡುತ್ತಾರೆಯೋ ಅದನ್ನು ನಾವು ಮಾಡಬೇಕು. ಅದು ಬಿಟ್ಟು ಅವರು ವೈಯಕ್ತಿಕವಾಗಿ ಯಾವುದೊಂದು ಮಾಡುತ್ತಾ ಇರುತ್ತಾರೆ ಅದನ್ನು ನಾವು ಮಾಡ್ತೀವಿ ಅಂತ ಅದು ಕಳಿಸ್ಕೊಡೋದಕ್ಕಾಗಿ ಮಾಡುತ್ತಾನೆ ಇರೋದಿಲ್ಲ. ಅವರಿಗೆ ತುರಿಸಿತು ಅಂತ ತುರಿಸ್ಕೊತಾರೆ, ನಾವು ತುರಿಸ್ಕೊಳ್ತೀವಿ ಅಂತಂದರೆ ಅವ್ರು ಯಾವುದನ್ನು ಕಳಿಸ್ಕೊಡಬೇಕು ಅಂತ ಮಾಡುತ್ತಾ ಇರುತ್ತಾರೆ ಅದನ್ನು ಆಚರಣೆ ಮಾಡಬೇಕು. ಹಾಗಾಗಿ ಪರಮಾತ್ಮ ಯಾವುದನ್ನು ಧರ್ಮವನ್ನು ಬೋಧನೆ ಮಾಡೋದಕ್ಕಾಗಿ ಅಂತ ಮಾಡಿದ್ದಾನೆ ಅದನ್ನು ಅನುಸರಣೆಯನ್ನು ಮಾಡಬೇಕು ಹೊರತು ಪ್ರತಿಯೊಂದು ಕಾರ್ಯವನ್ನು ಕೂಡ ನಾವು ಅನುಸರಣೆ ಮಾಡುತ್ತೇವೆ ಅಂತ ಅನ್ನೋದು ಸರಿಯಲ್ಲ. ಪರಮಾತ್ಮ ತಾನೇನು ನುಡಿದಿದ್ದಾನೆ
ತಾನೇನು ಉಪದೇಶವನ್ನು ಮಾಡಿದ್ದಾನೆ ಅದನ್ನು ಪರಿಪಾಲನೆ ಮಾಡಬೇಕು ಅಂತನ್ನೋದನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಹೀಗೆ ಪರಮಾತ್ಮ ತಾನು ಗೋಪಿಕಾ ಸ್ತ್ರೀಯರ ಸಂಘವನ್ನು ಮಾಡಿದರೂ ಕೂಡ ಪರಮಾತ್ಮನಿಗೆ ಅದು ದೋಷವಾಗಲಿಲ್ಲ ಅನ್ನುವಂತಹ ಆ ವಿಷಯವನ್ನು ಶುಕಾಚಾರ್ಯರು ತಿಳಿಸಿಕೊಟ್ಟು ಪರೀಕ್ಷಿತ್ ರಾಜನ ಆ ಸಂದೇಹವನ್ನು ಪರಿಹಾರವನ್ನು ಮಾಡಿದ್ದಾರೆ. ಒಂದು ಸಲ ಪರಮಾತ್ಮ ಎಲ್ಲ ಗೋಪಾಲಕರಿಂದಾಗಿ ಸಹಿತನಾಗಿ ಕೃಷ್ಣನನ್ನು ಕರೆದುಕೊಂಡು ನಂದಗೋಪ ತಾನು ಪಾರ್ವತೀದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕಾಗಿ ಅಂತ ದೇವಯಾತ್ರೆಯನ್ನು ಮಾಡುತ್ತಾ ಇದ್ದಾನೆ. ಏಕದಾ ದೇವಯಾತ್ರಾಯಾಂ ಗೋಪಾಲ ಜಾತ ಕೌತುಕಾಹ, ಅನೇಕ ಎತ್ತು ಬಂಡಿಗಳನ್ನು ಹಾಕಿಕೊಂಡು ನದಿಯ ತೀರ, ಆ ಸರಸ್ವತಿ ನದಿಯಲ್ಲಿ ಅವರೆಲ್ಲರೂ ಕೂಡ ಸ್ನಾನವನ್ನು ಮಾಡಿ ಶುಚಿಯಾಗಿ ಪಾರ್ವತೀದೇವಿಯ ತಾವು ಪೂಜೆಯನ್ನು ಆಚರಿಸುತ್ತಾ ಇದ್ದಾರೆ. ಪಾರ್ವತೀದೇವಿಯ ಸ್ತೋತ್ರವನ್ನು ಮಾಡಿ ಅವತ್ತಿನ ರಾತ್ರಿ ಅಲ್ಲಿಯೇನೇ ವಾಸವನ್ನು ಮಾಡುತ್ತಾ ಇದ್ದಾರೆ. ಸರಸ್ವತಿ ನದಿಯ ತೀರದಲ್ಲಿಯೇನೇ ವಾಸವಾಗಿ ಇದ್ದಾರೆ. ಕಶ್ಚಿನ್ ಮಹಾನ್ ಅಹಿಹಿ ತಸ್ಮಿನ್ ವಿಪಿನೇ ಅತಿಭುಭುಕ್ಷಿತಃ ಎದುರಚ್ಛಯಾಗತೋನಂದಂ ಶಯಾನಂ ಉರಗೋಗ್ರಸೀತ್. ಅವತ್ತಿನ ರಾತ್ರಿಯಲ್ಲೇ ಸರಸ್ವತಿ ತೀರದಲ್ಲಿ ತಾವೆಲ್ಲರೂ ಕೂಡ ಮಲಗಿದ್ದಾರೆ. ಅನ್ನೋದು ಬಂದಿದೆ. ಸರ್ಪವು ಬಂದು ಶ್ರೀಕೃಷ್ಣನ ತಂದೆಯಾದಂತಹ ನಂದಗೋಪನನ್ನು ನುಂಗಿಬಿಟ್ಟಿದೆ. ಆಗ ಗೋಪಾಲಕರೆಲ್ಲರೂ ಕೂಡ ಹಾಹಾಕಾರ ಮಾಡಿ ಕೃಷ್ಣ ಬಲರಾಮ ಎಂಬುದಾಗಿ ಒದರುತ್ತಾ ಇದ್ದಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಆ ಒಂದು ಒದಗಿದಂತಹ ಆ ಪೀಡೆಯನ್ನು ತಿಳಿದು ಶ್ರೀಕೃಷ್ಣ ಪರಮಾತ್ಮ ತನ್ನ ಪಾದಗಳಿಂದಾಗಿ ಆ ಸರ್ಪವನ್ನು ಸ್ಪರ್ಶ ಮಾಡಿದ್ದಾನೆ ಅಷ್ಟೇ. ಆ ಸರ್ಪವು ತನ್ನ ರೂಪವನ್ನು ತೊರೆದು ಒಂದು ದಿವ್ಯವಾದಂತಹ ವಿದ್ಯಾಧರನ ರೂಪವನ್ನು ಹೊಂದಿದೆ. ಆ ವಿದ್ಯಾಧರನ ರೂಪವನ್ನು ಹೊಂದಿ ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಾ ಇದ್ದಾನೆ. ಅಹಂ ವಿದ್ಯಾಧರ ಕಶ್ಚಿತ್ ಸುದರ್ಶನ ಇತಿ ಶ್ರುತಃ. ನಾನು ಸುದರ್ಶನ ಅನ್ನುವಂತಹ ವಿದ್ಯಾಧರನಾಗಿದ್ದೇನೆ. ನಾನು ಬ್ರಾಹ್ಮಣರ ಶಾಪದಿಂದಾಗಿ ನಾನು ಈ ರೀತಿಯಾಗಿ ಸರ್ಪದ ಒಂದು ಜನ್ಮವನ್ನು ನಾನು ಹೊಂದಿದ್ದೇನೆ, ಸರ್ಪದ ರೂಪವನ್ನು ನಾನು ಹೊಂದಿದ್ದೇನೆ. ಯಾಕೆ ಅಂತಂದರೆ, ಒಂದು ಸಲ ಆ ಸುದರ್ಶನ ತಾನೇನು ಮಾಡುತ್ತಾನೆ ಅಂತಂದರೆ, ಅಂಗಿರಸ್ ಋಷಿಗಳು ತಾವು ತಪಸ್ಸನ್ನು ಮಾಡಿ 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 ಬಹಳ ಉಪವಾಸವಾಗಿರುತ್ತಾರೆ, ತಪಸ್ಸನ್ನು ಮಾಡುತ್ತಾ ಇರುತ್ತಾರೆ. ಆ ತಪಸ್ಸನ್ನು ಮಾಡುತ್ತಾ ಮಾಡುತ್ತಾ ತಮ್ಮ ದೇಹ ಅಂತನ್ನೋದು ಬಹಳ ಕ್ಷೀಣವಾಗಿ ಬಿಟ್ಟಿರುತ್ತದೆ. ಆಗ ಆ ಸುದರ್ಶನನು ತಾನೇನು ಮಾಡುತ್ತಾನೆ ಅಂತಂದರೆ, ತನ್ನ ಒಂದು ರೂಪದ ಸೌಂದರ್ಯದ ಮದದಿಂದಾಗಿ ಆ ಅಂಗಿರಸ್ ಋಷಿಗಳನ್ನು ಹೇಳನೆ ಮಾಡುತ್ತಾನೆ, ಅವಮಾನಗೊಳಿಸುತ್ತಾನೆ. ಆಗ ಅಂಗಿರಸ್ ಋಷಿಗಳು ಸಿಟ್ಟಿಗೆ ಬಂದು ಆ ಸುದರ್ಶನನಿಗೆ ನೀನು ಕುರೂಪನಾಗು, ಸರ್ಪನಾಗಿ ಬೀಳು ಎಂಬುದಾಗಿ ಶಾಪವನ್ನು ಕೊಟ್ಟಿರುತ್ತಾರೆ. ಹಾಗಾಗಿ ಬ್ರಾಹ್ಮಣರ ಶಾಪದಿಂದಾಗಿ ಆ ಸುದರ್ಶನ ಎಂಬಂತಹ ವಿದ್ಯಾಧರನು ತಾನು ಸರ್ಪವಾಗಿ ಜನ್ಮವನ್ನು ತಾಳಿರುತ್ತಾನೆ. ಈಗ ಭಗವಂತನ ಪಾದಸ್ಪರ್ಶದಿಂದಾಗಿ ಆ ಸರ್ಪ ಜನ್ಮವನ್ನು ತೊರೆದು ಮತ್ತೆ ತನ್ನ ಮೂಲ ರೂಪವನ್ನು ತಾನು ಹೊಂದುತ್ತಾನೆ. ಬ್ರಹ್ಮದಂಡಾತ್ ವಿಮುಕ್ತೋಹಂ ಸದ್ಯಸ್ಥೇಚ್ಯುತ ದರ್ಶನಾತ್ ಎನ್ನಾಮ ಗೃಹನ್ ಅಖಿಲಾನ್ ಶ್ರೋತॄನ್ ಆತ್ಮಾನಮೇವ ಚ ಸದ್ಯಃ ಪುನಾತ್ ಕಿಂ ಭೂಯಸ್ ತಸ್ಯ ಸ್ಪೃಷ್ಟ ಪದಾಹಿತೆ. ಪರಮಾತ್ಮ ನಿನ್ನ ನಾಮವನ್ನು ಕೀರ್ತನೆ ಮಾಡುತ್ತಾರೆ. ಆ ನಿನ್ನ ನಾಮದ ಕೀರ್ತನೆಯನ್ನು ಮಾಡಿದ್ದನ್ನು ಯಾರು ಕೇಳುತ್ತಾರೆ ಅವರಿಗೇನೇ ಮಂಗಳ ಅಂತ ಅನ್ನೋದು ಉಂಟಾಗುತ್ತದೆ ಅಂತಂದ ಮೇಲೆ ಸಾಕ್ಷಾತ್ತು ನಿನ್ನ ಪಾದಸ್ಪರ್ಶವಾದ ಮೇಲೆ ನನ್ನ ಉದ್ಧಾರವಾಗೋದಿಲ್ಲವಾ? ನಾನು ಆ ಶಾಪದಿಂದಾಗಿ ವಿಮುಕ್ತನಾಗಿ ತಾನು ತನ್ನ ಲೋಕಕ್ಕೆ ಹೋಗುತ್ತಾನೆ. ಹೀಗೆ ಪರಮಾತ್ಮ ತನ್ನ ತಂದೆಯಾದಂತಹ ನಂದಗೋಪನನ್ನು ಕೂಡ ರಕ್ಷಣೆಯನ್ನು ಮಾಡುತ್ತಾನೆ. ಹೀಗೆ ಅನೇಕ ಅಸುರರ ಸಂಹಾರವನ್ನು ಮಾಡುತ್ತಾ ಇದ್ದಾನೆ. ಒಂದು ಸಲ ವೃಂದಾವನದಲ್ಲಿ ವಾಸವಾಗಿರಬೇಕಾದಾಗ ಒಬ್ಬ ಅಸುರ ಬರುತ್ತಾನೆ. ಅರಿಷ್ಟಾಸುರ ಎಂಬುದಾಗಿ ಆ ಅಸುರ ತಾನು ಬರುತ್ತಾನೆ. ಎತ್ತಿನ ರೂಪದಲ್ಲಿ ಇರುವಂತಹ ಅಸುರ ತಾನು ದೊಡ್ಡದಾದಂತಹ ದೇಹವನ್ನು ತೆಗೆದುಕೊಂಡು ಜೋರಾಗಿ ಧ್ವನಿಯನ್ನು ಮಾಡುತ್ತಾ ತನ್ನ ತೀಕ್ಷ್ಣವಾದಂತಹ ಕೊಂಬುಗಳಿಂದಾಗಿ ಎಲ್ಲರನ್ನೂ ಕೂಡ ಹೆದರಿಸುತ್ತಾ ಜೋರಾಗಿ ಧ್ವನಿಯನ್ನು ಮಾಡುತ್ತಾ ತಾನು ಕೃಷ್ಣನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಬರುತ್ತಾ ಇದ್ದಾನೆ. ಅವನ ಧ್ವನಿ ಎಷ್ಟು ಉಗ್ರವಾಗಿತ್ತು, ಕ್ರೂರವಾಗಿತ್ತು ಅಂತಂದರೆ, ಪತಂತ್ಯಕಾಲತೋ ಗರ್ಭಾಃ ಸ್ರವಂತಿ ಸ್ಮ ಭಯೇನವೇ ನಿರ್ವಿಶಂತಿ ಘನಾಯಸ್ಯ ಕಕೋದ್ಯಚಲಶಂಕಯ. ತಾನು ಆ ಕ್ರೂರವಾದಂತಹ ಧ್ವನಿಯನ್ನು ಮಾಡುತ್ತಾ ಇದ್ದರೆ ಯಾವ ಹಸುಗಳು, ಗೋವುಗಳು ಅವೆಲ್ಲವೂ ಕೂಡ ಗರ್ಭವನ್ನು ಧಾರಣೆ ಮಾಡಿತ್ತು. ಬೇರೆ ಎಲ್ಲ ಸ್ತ್ರೀಯರೇನು ಗರ್ಭವನ್ನು ಧಾರಣೆ ಮಾಡಿದರೋ ಅವರ ಗರ್ಭದ ಪಾತವಾಗುತ್ತಾ ಇದೆ. ಅಷ್ಟು ಜೋರಾಗಿ ಧ್ವನಿಯನ್ನು ಮಾಡುತ್ತಾ ತಾನು
ಗೋಕುಲದಲ್ಲಿರುವಂತಹ ಎಲ್ಲ ಗೋಪಾಲಕರನ್ನು ಗೋಪಿಕಾಸ್ತ್ರೀಯರನ್ನು ಕೂಡ ಹೆದರಿಸುತ್ತಾ ಇದ್ದಾನೆ. ಆ ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಕೃಷ್ಣನನ್ನು ಶರಣು ಹೋಗಿದ್ದಾರೆ, ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ. ಆಗ ಆ ಅಸುರನು ಅರಿಷ್ಟಾಸುರನು ತನ್ನ ತೀಕ್ಷ್ಣವಾದಂತಹ ಕೊಂಬುಗಳಿಂದಾಗಿ ಕೃಷ್ಣನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಜೋರಾಗಿ ಧ್ವನಿಯನ್ನು ಮಾಡುತ್ತಾ ವೇಗದಿಂದ ಪರಮಾತ್ಮ ಅವನನ್ನು ಆ ಕೊಂಬುಗಳನ್ನು ಹಿಡಿದುಕೊಂಡು ಅವನನ್ನು ನೆಲದ ಮೇಲೆ ಹಾಕಿದ್ದಾನೆ. ಹಾಗೆ ಅಷ್ಟು ನೆಲದ ಮೇಲೆ ಹಾಕಿದರೂ ಕೂಡ ಮತ್ತೆ ಅರಿಷ್ಟಾಸುರನು ಎದ್ದು ಮತ್ತೆ ಶ್ರೀಕೃಷ್ಣನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಬಂದಿದ್ದಾನೆ. ತಮಾಪತಂತಂ ಸ ನಿಗೃಹ್ಯ ಶೃಂಗಯೋ ಪದಾ ಸಮಾಕ್ರಮ್ಯ ನಿಪಾತ್ಯ ಭೂತಲೆ ನಿಷ್ಪೀಡಯಾಮಾಸ ಯಥಾರ್ದ್ರಮಂಬರಂ ಕೃತ್ವಾ ವಿಷಾಣೇನ ಜಘಾನ ಸೋಪತತ್. ಆಗ ಪರಮಾತ್ಮ ಆ ಎತ್ತಿನ ಶೃಂಗಗಳನ್ನು ಹಿಡಿದುಕೊಂಡು ಆ ವೃಷಭವನ್ನು ಆ ಅರಿಷ್ಟಾಸುರನನ್ನು ಒದ್ದಿಯಾದಂತಹ ಬಟ್ಟೆಯನ್ನು ಹಿಂಡುತ್ತೇವೆ ನೋಡ್ರಿ, ಹಾಗೆ ಆ ಅಸುರನನ್ನು ಹಿಂಡುತ್ತಾ ಅವನನ್ನು ಪೀಡಿಸುತ್ತಾ ಇದ್ದಾನೆ. ಪೀಡಿಸಿ ಆ ಕೊಂಬುಗಳನ್ನು ಮುರಿದು ಬಿಟ್ಟಿದ್ದಾನೆ. ಆ ಕೊಂಬುಗಳನ್ನು ಮುರಿದು ಆ ಕೊಂಬುಗಳಿಂದಲೇ ಅರಿಷ್ಟಾಸುರನ ಸಂಹಾರವನ್ನು ಮಾಡಿದ್ದಾನೆ. ಹೀಗೆ ಪರಮಾತ್ಮ ತಾನು ಅಸುರ ನಿಗ್ರಹವನ್ನು ಮಾಡಿದ್ದಾನೆ. ಅಷ್ಟರಲ್ಲಿ ನಾರದರು ಇನ್ನು ಶೀಘ್ರವಾಗಿ ದೇವ ಕಾರ್ಯ ಅಂತನೋ ನಡೆಯಬೇಕು, ಕಂಸನ ಸಂಹಾರವಾಗಬೇಕು ಅಂತ ತಿಳಿದು ನಾರದರು ಕಂಸನ ಹತ್ತಿರ ಹೋಗಿದ್ದಾರೆ. ಕಂಸನ ಹತ್ತಿರ ಹೋಗಿ, ನೋಡು, ನೀನು ಕಳಿಸಿಕೊಟ್ಟಿರುವಂತಹ ಎಲ್ಲ ಅಸುರರು ಕೂಡ ತಾವು ಹೋದವರು ಅಲ್ಲಿಗೆ ಹೋಗುತ್ತಾ ಇದ್ದಾರೆ, ಮತ್ತೆ ತಿರುಗಿ ಬರುತ್ತಾನೇ ಇಲ್ಲ, ಅವರೆಲ್ಲರೂ ಕೂಡ ಸಂಹಾರವನ್ನು ಹೊಂದುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಅದಕ್ಕೆ ಹೇಳುತ್ತಾರೆ ನಾರದರು, ನೋಡು, ಅಲ್ಲಿ ಕೃಷ್ಣ ಹಾಗೂ ಬಲರಾಮರು ಅಂತಿದ್ದಾರೆ, ಅವರು ಮತ್ತಾರೋ ಅಲ್ಲ, ವಸುದೇವ ದೇವಕಿಯರ ಮಕ್ಕಳೇ ಆಗಿದ್ದಾರೆ. ವಸುದೇವನ ಮಕ್ಕಳೇ ಆದಂತಹ ಕೃಷ್ಣ ಹಾಗೂ ಬಲರಾಮರು ತಾವು ಅಲ್ಲಿ ವೃಂದಾವನದಲ್ಲಿ ಬೆಳೆಯುತ್ತಾ ಇದ್ದಾರೆ. ಅವರೇ ನೀನು ಕಳಿಸಿಕೊಟ್ಟಿರುವಂತಹ ನಿನ್ನ ಭೃತ್ಯರನ್ನು, ಅನುಚರರನ್ನು ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಡುತ್ತಾ ಇದ್ದಾರೆ. ಹಾಗಾಗಿ ನಿನ್ನ ಮೃತ್ಯುವು ಅಲ್ಲಿಯೇ ಬೆಳೆಯುತ್ತಾ ಇದೆ, ಆದಷ್ಟು ಬೇಗನೆ ನೀನು ಅವರ ಸಂಹಾರವನ್ನು ಮಾಡಬೇಕು ಎಂಬುದಾಗಿ ನಾರದ ತಾನು ಭಗವಂತನ ಕಾರ್ಯವನ್ನು ಸಾಧಿಸೋದಕ್ಕಾಗಿ ಅಂತ ಕಂಸನ ಹತ್ತಿರ ಈ ರೀತಿಯಾಗಿ ಹೇಳಿದಾಗ ಕಂಸನು ಬಹಳ ಸಿಟ್ಟಿಗೆ ಬಂದಿದ್ದಾನೆ. ತಾನು ಹಿಂದಕ್ಕೆ ವಸುದೇವ ದೇವಕಿಯರನ್ನು ಸೆರೆಯಿಂದಾಗಿ ಬಿಡಿಸಿದ್ದ. ಯಾಕೆ ಅಂತಂದರೆ ನನ್ನ ಮೃತ್ಯು ಬೇರೆ ಕಡೆಗೆ ಬೆಳೆಯುತ್ತಾ ಇದೆ ಎಂಬುದಾಗಿ ತಿಳಿದು ವಸುದೇವ ದೇವಕಿಯರ ಅಪರಾಧವೇ ಇಲ್ಲ ಅಂತ ತಿಳಿದು ತಾನು ಪಶ್ಚಾತ್ತಾಪಪಟ್ಟು ಅವರನ್ನು ಕಾರಾಗಾರದಿಂದಾಗಿ ವಿಮುಕ್ತರನ್ನಾಗಿ ಮಾಡಿದ್ದ. ಆದರೆ ಯಾವಾಗ ಈ ಸುದ್ದಿಯನ್ನು ತಿಳಿಯುತ್ತಾನೆಯೋ ಆಗ ಮತ್ತೆ ಸಿಟ್ಟಿಗೆ ಬಂದು ವಸುದೇವ ದೇವಕಿಯರನ್ನು ಕಾರಾಗಾರದಲ್ಲಿ ಹಾಕಿದ್ದಾನೆ. ಎಲ್ಲ ಮಂತ್ರಿಗಳನ್ನು ಕರೆದು ಏನು ಮಾಡೋಣ ಎಂಬುದಾಗಿ ವಿಚಾರವನ್ನು ಮಾಡುತ್ತಾ ಇದ್ದಾನೆ. ಹೇಗಾದರೂ ಮಾಡಿ ಶ್ರೀಕೃಷ್ಣ ಬಲರಾಮನನ್ನು ಸಂಹಾರ ಮಾಡಬೇಕು ಅಂತ ತಾವೆಲ್ಲರೂ ಕೂಡ ಪ್ಲ್ಯಾನ್ ಮಾಡುತ್ತಾ ಇದ್ದಾರೆ. ಆಗ ಮಾವುತನಿಗೆ ಹೇಳುತ್ತಾನೆ, ಕುವಲಯಾಪೀಡ ಅನ್ನುವಂತಹ ಒಂದು ಮದ ಆನೆ ಇದೆ, ಮದೋನ್ಮತ್ತವಾದಂತಹ ಆನೆ. ಆ ಆನೆಯನ್ನು ದ್ವಾರದಲ್ಲಿ ಇಡೋಣ. ನಾನು ಧನುರ್ಯಾಗವನ್ನು ಮಾಡುವಂತಹ ನೆಪದಿಂದಾಗಿ ಕೃಷ್ಣ ಹಾಗೂ ಬಲರಾಮರನ್ನು ಕರೆಯಿಸುತ್ತೇನೆ. ಆ ಕೃಷ್ಣರ ಬಲರಾಮರು ಬಂದಾಗ ದ್ವಾರದಲ್ಲಿ ಏನೇ ಆ ಕುವಲಯಾಪೀಡ ಅನ್ನುವಂತಹ ಆನೆಯಿಂದಾಗಿ ನೀನು ಅವರನ್ನು ಸಂಹಾರ ಮಾಡಿಸಿಬಿಡು ಎಂಬುದಾಗಿ ಮಾವುತನಿಗೆ ಹೇಳಿದ್ದಾನೆ. ಆಗ ಮಾವುತ ಕೇಳುತ್ತಾನೆ, ಅಲ್ಲಪ್ಪ ಕಂಸ, ಕೃಷ್ಣ ಹಾಗೂ ಬಲರಾಮರು ನಿನ್ನ ತಂಗಿಯ ಮಕ್ಕಳೇ ಆಗಿದ್ದಾರೆ. ಹಾಗಾಗಿ ನಿನ್ನ ತಂಗಿಯ ಮಕ್ಕಳನ್ನು ನೀನು ಹೇಗೆ ಸಂಹಾರ ಮಾಡುತ್ತೀಯಾ? ಅದು ಧರ್ಮ ಅಂತ ಅನಿಸಿಕೊಳ್ಳೋದಿಲ್ಲ. ಹಾಗಾಗಿ ನೀನು ಹಾಗೆ ಸಂಹಾರ ಮಾಡೋದು ಸರಿಯಲ್ಲ ಅಂತ ಹೇಳಿದಾಗ ಆಗ ಕಂಸ ತಾನು ಹೇಳುತ್ತಾನೆ, ನಾನು ಉಗ್ರಸೇನನ ಮಗನೇ ಅಲ್ಲ ಎಂಬುದಾಗಿ ತಾನು ತನ್ನ ಒಂದು ಚರಿತ್ರೆಯನ್ನು, ತನ್ನ ವೃತ್ತಾಂತವನ್ನು ತಿಳಿಸಿಕೊಡುತ್ತಾನೆ. ನಾನು ಉಗ್ರಸೇನನಿಂದಾಗಿ ಹುಟ್ಟೇ ಇಲ್ಲ. ಯಾಕೆ ಅಂತಂದರೆ ಒಂದು ಸಲ ನಮ್ಮ ತಾಯಿ ಋತುಸ್ನಾನವನ್ನು ಮಾಡಿದ ಮೇಲೆ ತಾನು ಪತಿಯನ್ನು ಹುಡುಕುತ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ಒಬ್ಬ ಗಂಧರ್ವ, ದುಮಿಲ ಅನ್ನುವಂತಹ ಗಂಧರ್ವ ತಾನು ಉಗ್ರಸೇನನ ವೇಷವನ್ನು ಹಾಕಿಕೊಂಡು ಬಂದು ನನ್ನ ತಾಯಿಯ ಸಂಗವನ್ನು ಮಾಡುತ್ತಾನೆ. ಅದು ಹೇಗೋ ನನ್ನ ತಾಯಿ ತಿಳಿದುಕೊಂಡು ಆಗ ದುಮಿಲ ನಾಮಕನಾದಂತಹ ಗಂಧರ್ವ ತಾನು ಎಷ್ಟೋ ರೀತಿಯಿಂದಾಗಿ ಹೇಳಿ ನೋಡುತ್ತಾನೆ, ದೇವತಾ ಪುರುಷರ ಸಂಘ ಅದು ದೋಷಕ್ಕೆ ಕಾರಣವಾಗೋದಿಲ್ಲ ಅಂತ ಎಷ್ಟು ಹೇಳಿದರೂ ಕೂಡ ನನ್ನ ಪಾತಿವ್ರತ್ಯಕ್ಕೆ ಭಂಗ ಬಂತು ಅಂತ ಹೇಳಿಬಿಟ್ಟು ನನ್ನ ತಾಯಿ ಹುಟ್ಟುವಂತಹ ಮಗ, ನಿನ್ನಿಂದ ನನ್ನಲ್ಲಿ ಹುಟ್ಟುವಂತಹ ಮಗ ತಾನು ಮಹಾ ಅಸುರನಾಗಲಿ, ಎಲ್ಲ ಬ್ರಾಹ್ಮಣರಿಗೂ ಪೀಡೆಯನ್ನು ಕೊಡುವಂತಹವನಾಗಲಿ ಎಂಬುದಾಗಿ ತಾನು ಹಾಗೆ ನನ್ನನ್ನು ಹುಟ್ಟಿಸಿದ್ದಾಳೆ. ಹಾಗಾಗಿ ನಾನು ಉಗ್ರಸೇನನಿಂದಾಗಿ ಹುಟ್ಟಿದವನೇ ಅಲ್ಲ. ಹಾಗಾಗಿ ಉಗ್ರಸೇನನಿಂದಾಗಿ ಹುಟ್ಟಿಲ್ಲ ಅಂತಂದ ಮೇಲೆ ದೇವಕಿಯು ನನ್ನ ತಂಗಿಯೇ ಆಗೋದಿಲ್ಲ. ಹಾಗಾಗಿ ಆ ದೇವಕಿಯ ಮಕ್ಕಳನ್ನು ನಾನು ಸಂಹಾರ ಮಾಡಿದರೂ ಕೂಡ ದೋಷ ಅಂತನ್ನೋದು ಬರೋದಿಲ್ಲ. ಬಾಂಧವರ ಹತ್ಯೆಯನ್ನು ಮಾಡಿದಂತಹ ದೋಷ ಅಂತನ್ನೋದು ನನಗೆ ಬರೋದಿಲ್ಲ. ಹಾಗಾಗಿ ನಾನು ಕೃಷ್ಣ ಬಲರಾಮರನ್ನು ಸಂಹಾರ ಮಾಡುತ್ತೇನೆ ಎಂಬುದಾಗಿ ತನ್ನ ವೃತ್ತಾಂತವನ್ನು ತಿಳಿಸಿಕೊಟ್ಟಿದ್ದಾನೆ. ಇನ್ನು ಹಾಗೂ ಮಾಡಿ ಆ ಕುವಲಯಾಪೀಡದಿಂದಾಗಿ ತಪ್ಪಿಸಿಕೊಂಡು ಅವರು ಒಳಗೆ ಬಂದರೆ ಆಗ ಚಾನೂರ, ಮುಷ್ಟಿಕ ಮೊದಲಾದಂತಹ ಅನೇಕ ಮಲ್ಲರನ್ನು ಇಳಿಸಿ ಆ ಮಲ್ಲರಿಂದಾಗಿ ಕೃಷ್ಣ ಬಲರಾಮರನ್ನು ಸಂಹಾರ ಮಾಡಿಸುತ್ತೇನೆ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಪ್ಲ್ಯಾನ್ ಹಾಕಿದ್ದಾರೆ. ಹಾಕಿ ಕಂಸ
ಇನ್ನು ಕೃಷ್ಣ ಬಲರಾಮರನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಅಕ್ರೂರನನ್ನು ಕೊಟ್ಟು ಕಳಿಸಿದ್ದಾನೆ. ಅಕ್ರೂರನನ್ನು ಕರೆದು ಹೋಗೋ, ಕೃಷ್ಣ ಬಲರಾಮನನ್ನು ಕರೆದುಕೊಂಡು ಬಾ ಎಂಬುದಾಗಿ ಅಕ್ರೂರನಿಗೆ ಆದೇಶವನ್ನು ಮಾಡಿದ್ದಾನೆ. ಅಕ್ರೂರನು ಕೂಡ ಸರಿ ಅಂತ ಹೇಳಿಬಿಟ್ಟು ಆ ಕಂಸನ ಆಜ್ಞೆಯಂತೆ ತಾನು ಕೃಷ್ಣ ಬಲರಾಮರನ್ನು ಕರೆದುಕೊಂಡು ಬರೋದಕ್ಕಾಗಿ ಅಂತ ಹೋಗಿದ್ದಾನೆ. ಅಷ್ಟರಲ್ಲಿ ನಾರದರು ಕೃಷ್ಣನ ಹತ್ತಿರ ಹೋಗಿದ್ದಾರೆ. ಕೃಷ್ಣನ ಹತ್ತಿರ ಹೋಗಿ ಕೃಷ್ಣನ ನಾನಾ ವಿಧವಾಗಿ ಸ್ತೋತ್ರವನ್ನು ಮಾಡುತ್ತಾರೆ. ಕೃಷ್ಣ ತಾನೇನು ಮುಂದೆ ಮಾಡುವಂತಹ ಏನೇನು ಕಾರ್ಯಗಳಿವೆ, ಕಂಸ ವಧ, ಚಾನೂರ ಮುಷ್ಟಿಕರ ವಧ, ಇನ್ನು ಆ ಕುವಲಯ ಪೀಠದ ವಧ, ಇನ್ನನೇಕ ಕಾರ್ಯಗಳು, ಆ ಎಲ್ಲ ಕಾರ್ಯಗಳಿಂದಲೂ ಕೂಡ ಭಗವಂತನ ಸ್ತೋತ್ರವನ್ನು ಮಾಡಿ ಆ ಎಲ್ಲ ಕಾರ್ಯಗಳನ್ನು ಕೂಡ ಬೇಗನೆ ಮಾಡಲು ನಾರದರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಕಂಸನ ವಧವನ್ನು ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಎಂಬುದಾಗಿ ನಾರದರು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಹೀಗೆ ಪರಮಾತ್ಮ ತಾನು ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಕಂಸನ ವಧವನ್ನು ಮಾಡಬೇಕು ಅಂತನ್ನುವಂತಹ ನಿಶ್ಚಯವನ್ನು ಕೂಡ ಮಾಡಿದ್ದಾನೆ. ಅಷ್ಟರಲ್ಲಿ ಅಕ್ರೂರ ತಾನು ಕಂಸನ ಆಜ್ಞೆಯಂತೆ ತಾನು ಮಥುರಾಪಟ್ಟಣಕ್ಕೆ ಬರುತ್ತಾ ಇದ್ದಾನೆ. ಬರುತ್ತಾ ತಾನು ಮನಸ್ಸಿನಲ್ಲಿ ಭಗವಂತನ ಧ್ಯಾನವನ್ನೇ ಮಾಡುತ್ತಾ ಇದ್ದಾನೆ. ನಿರಂತರವಾಗಿ ಭಗವಂತನ ಸ್ಮರಣೆಯನ್ನೇ ಮಾಡುತ್ತಾ ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾ ಬರುತ್ತಾ ಇದ್ದಾನೆ. ಕಿಮ್ಮಯಾಚರಿತಂ ಭದ್ರಂ ಕಿಂ ತಪ್ತಂ ಪರಮಂ ತಪಃ ಕಿಂವಾತಾಪ್ಯರ್ಹತೆ ದತ್ತಂ ಯದ್ರಕ್ಷ್ಯಾಂ ಯದ್ಯಕೇಶವಂ. ನಾನು ಹಿಂದಿನ ಜನ್ಮಗಳಲ್ಲಿ ಎಂತಹ ಪುಣ್ಯವನ್ನು ಮಾಡಿದ್ದೇನೋ ಏನೋ ಗೊತ್ತಿಲ್ಲ, ಏನು ತಪಸ್ಸನ್ನು ಮಾಡಿದ್ದೇನೋ, ಏನೋ ಅಂತಹ ಶ್ರೇಷ್ಠವಾದಂತಹ ತಪಸ್ಸನ್ನು ಆಚರಣೆ ಮಾಡಿದ್ದೇನೆಯೋ ಗೊತ್ತಿಲ್ಲ. ಅದರ ಒಂದು ಪುಣ್ಯದ ಪ್ರಭಾವದಿಂದಾಗಿ, ಆ ತಪಸ್ಸಿನ ಪ್ರಭಾವದಿಂದಾಗಿ ಇವತ್ತು ನಾನು ಮತ್ತೆ ಕೃಷ್ಣನನ್ನು ನೋಡುವಂತೆ ಆಗುತ್ತಾ ಇದೆ ಎಂಬುದಾಗಿ ತಾನು ಕೃತಕೃತ್ಯ ಭಾವವನ್ನು ಹೊಂದಿ ತಾನು ಆ ಭಗವಂತನ ದರ್ಶನಕ್ಕಾಗಿ ಅತ್ಯಂತ ಭಕ್ತಿಯಿಂದಾಗಿ ಬರುತ್ತಾ ಇದ್ದಾನೆ. ಆಯಿತಲ್ಲ, ಭಗವಂತನ ದರ್ಶನಕ್ಕೆ ಹೇಗೆ ಹೋಗಬೇಕು ಅಂತಂದರೆ ಆ ದೇವಾಲಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಭಗವಂತನಲ್ಲಿ ಭಕ್ತಿ ಮಾಡುತ್ತಾ ಹೋಗಬೇಕು. ಹಾಗೆ ಹೋಗುತ್ತಾ ಇದ್ದರೆ ಆ ದೇವಾಲಯಕ್ಕೆ ಹೋಗೋಷ್ಟರಲ್ಲಿಯೇ ನಮ್ಮ ಪಾಪಗಳು, ನಮ್ಮ ದೋಷಗಳು, ನಮ್ಮ ಮನೋದೋಷಗಳೆಲ್ಲವೂ ಕೂಡ ಪರಿಹಾರವಾಗಿ ಆ ಭಗವಂತನ ದರ್ಶನವನ್ನು ಮಾಡಿಕೊಳ್ಳುವಂತೆ ಆಗುತ್ತದೆ. ಆಗ ಭಗವಂತನ ದರ್ಶನವನ್ನು ಮಾಡಿಕೊಂಡದ್ದು ಸಾರ್ಥಕ ಅಂತ ಆಗುತ್ತದೆ. ಈಗ ಭಗವಂತನ ದರ್ಶನಕ್ಕೆ ಅಂತ ದೇವಾಲಯಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ವೇಷವನ್ನು ಬದಲಾಯಿಸಬೇಕು ಅಂತ ಹೇಳುತ್ತಾರೆ. ಇದೇ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಹೋಗುತ್ತೇವೆ, ಮತ್ತು ನಾವು ಚೂಡಿದಾರ್ ಪೈಜಾಮಾನೆ ಹಾಕ್ಕೊಂಡು ಹೋಗ್ತೀವಿ ಅಂತಂದರೆ ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ವೇಷವನ್ನು ಬದಲಾಯಿಸಿ ಹೋಗಬೇಕು ಅಂತ. ಅಲ್ಲಿ ಬರೀ ಬಾಹ್ಯ ವೇಷವನ್ನಷ್ಟೇ ಬದಲಾಯಿಸಿ ಹೋಗೋದಲ್ಲ, ಒಳಗಿನ ವೇಷವನ್ನು ಕೂಡ ಬದಲಾಯಿಸಿ ಹೋಗಬೇಕು. ನಾವೆಲ್ಲ ಕಾಮಕ್ರೋಧಾದಿ ದೋಷಗಳನ್ನು ತುಂಬಿಕೊಂಡು ಮಲಿನವಾಗಿ ಹೋಗುತ್ತೇವೆ ಅಂತಂದರೆ ಅದು ಸಾಧ್ಯವಿಲ್ಲ. ನಾವು ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿ ಆ ಭಗವಂತನ ಸ್ಮರಣೆಯನ್ನೇ ಮಾಡುತ್ತಾ ಹೋಗಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಬಂದರೆ ಆಗ ನಾವು ಭಗವಂತನ ದರ್ಶನವನ್ನು ಮಾಡಿಕೊಂಡದ್ದು ಸಾರ್ಥಕ ಅಂತ ಆಗುತ್ತದೆ. ಹಾಗೆ ಆ ಅಕ್ರೂರ ತಾನು ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಭಗವಂತನ ಲೀಲೆಗಳನ್ನೇ ಸ್ಮರಿಸುತ್ತಾ ತಾನು ಆ ಮಥುರಾಪುರ ವೃಂದಾವನಕ್ಕೆ ಬರುತ್ತಾ ಇದ್ದಾನೆ. ಇತಿ ಸಂಚಿಂತಯನ್ ಕೃಷ್ಣಂ ಶ್ವಫಲ್ಕ ತನಯೋಧ್ವನಿ ರಥೇನ ಗೋಕುಲಂ ಪ್ರಾಪ್ತಃ ಸೂರ್ಯಶ್ಚಾಸ್ತಗಿರಿಂ ನೃಪ. ಸೂರ್ಯಾಸ್ತ ಆಗುವಂತಹ ಸಂದರ್ಭದಲ್ಲಿ ವೃಂದಾವನಕ್ಕೆ ಬಂದಿದ್ದಾನೆ, ರಥದಲ್ಲಿ ಕುಳಿತು ಬಂದಿದ್ದಾನೆ. ಅಲ್ಲಿ ವೃಂದಾವನಕ್ಕೆ ಬಂದರೆ ಭಗವಂತನ ಸುಂದರವಾದಂತಹ ಪಾದಗಳ ಗುರುತು ಕಾಣಿಸುತ್ತಾ ಇದೆ. ಪದಾನಿ ತಸ್ಯಾಖಿಲ ಲೋಕಪಾಲ ಕಿರೀಟ ಚೂಡಾಮಣಿ ಪಾದರೇಣೋಹೋ. ಆ ಭಗವಂತನ ಪಾದಗಳು ಎಂತಹದ್ದು ಅಂತಂದರೆ ಆ ಭಗವಂತನ ಪಾದ ಧೂಳಿಯನ್ನು ಎಲ್ಲ ದೇವಾದಿದೇವತೆಗಳು, ಲೋಕಪಾಲರು ಅವರೆಲ್ಲರೂ ಕೂಡ ತಮ್ಮ ಕಿರೀಟದ ಚೂಡಾಮಣಿಯಂತೆ ಧಾರಣೆ ಮಾಡುತ್ತಾರೆ. ಅಂತಹ ಶ್ರೇಷ್ಠವಾದಂತಹ ಪಾದಗಳು, ಅಂತಹ ಪಾದಗಳ ಗುರುತು ಶಂಖಚಕ್ರ ಗದಾ ಪದ್ಮಗಳಿಂದಾಗಿ ಚಿಹ್ನಿತವಾದಂತಹ ಆ ಪಾದದ ಗುರುತು ಆ ವೃಂದಾವನದಲ್ಲೆಲ್ಲ ಕಡೆಗೂ ಕೂಡ ಕಾಣಿಸುತ್ತಾ ಇದೆ. ಆ ಪಾದದ ಗುರುತನ್ನು ಕಂಡಂತಹ ಅಕ್ರೂರನಿಗೆ ರೋಮಾಂಚವಾಗುತ್ತಾ ಇದೆ, ಆನಂದ ಬಾಷ್ಪಗಳು ಸುರಿಯುತ್ತಾ ಇದೆ. ದದರ್ಶ ಗೋಷ್ಠೆ ಕ್ಷಿತಿಕೌತುಕಾನಿ ವಿಲಕ್ಷಿತಾನ್ಯಬ್ಜ ಯವಾಂಕುಶಾದ್ಯೈಹಿ. ಆ ಭಗವಂತನ ಪಾದಗಳನ್ನು ಕಂಡಂತಹ ಆ ಸಂಭ್ರಮದಲ್ಲಿ, ಸಂತೋಷದಲ್ಲಿ ತಾನು ರಥದಿಂದಾಗಿ ಕೆಳಗೆ ಇಳಿದಿದ್ದಾನೆ. ರಥದಿಂದ ಕೆಳಗೆ ಇಳಿದು ತಾನು ಆ ಪಾದಗಳ ಅಚ್ಚಿನ ಮೇಲೆ, ಪಾದಗಳ ಗುರುತಿನ ಮೇಲೆ ತಾನು ಹೊರಲಾಡುತ್ತಾ ತಾನು ಕೃಷ್ಣನ ದರ್ಶನಕ್ಕೆ ಅಂತ ಹೋಗುತ್ತಾ ಇದ್ದಾನೆ. ಅಷ್ಟರವರೆಗೆ ರಥದಲ್ಲಿ ಬಂದಿದ್ದಾನೆ. ಇನ್ನು ಮುಂದೆ ರಥದಿಂದಾಗಿ ಹೋಗೋದಕ್ಕೆ ತನಗೆ ಮನಸ್ಸು ಬರುತ್ತಾ ಇಲ್ಲ. ರಥದಿಂದಾಗಿ ಬಲರಾಮಕೃಷ್ಣರ ದರ್ಶನಕ್ಕೆ ಹೋಗೋದು ಬೇಡ, ನಾನು ಆ ಭಗವಂತನ ಪಾದದ ಗುರುತನ್ನು ರಥದ ಮೇಲೆ ಹೋಗೋದು ಬೇಡ, ಆ ಭಗವಂತನ ಪಾದದ ಸ್ಪರ್ಶ ಇಲ್ಲಿಂದಲೇ ನನಗೆ ಆಗಲಿ ಎಂಬುದಾಗಿ ಅಷ್ಟು ಸಂಭ್ರಮದಿಂದಾಗಿ, ಅಷ್ಟು ಭಕ್ತಿಯಿಂದಾಗಿ, ಅಷ್ಟು ಪ್ರೀತಿಯಿಂದಾಗಿ ಪರಮಾತ್ಮನ ಆ ಪಾದದ ಗುರುತಿನ ಮೇಲೆ ತಾನು ಹೊರಲಾಡುತ್ತಾ ಬಲರಾಮಕೃಷ್ಣರ ದರ್ಶನಕ್ಕಾಗಿ ಅಂತ ಹೋಗಿದ್ದಾನೆ. ತದ್ದರ್ಶನಾಹ್ಲಾದ ವಿವೃದ್ಧ ಸಂಭ್ರಮ ಪ್ರೇಮ್ನೋತ್ಥ ರೋಮಾಶ್ರು ಕುಲಾಕುಲೇಕ್ಷಣ ರಥಾತ್ ಅವಸ್ಕಂದ್ಯಸ್ಯ ತೇಷ್ವಶೇಷ್ಟತ ಪ್ರಭೋರಿಮಾನ್ಯಂಘ್ರಿ ರಜಾಂಸ್ಯಹೋ ಇತಿ. ಇದೆಲ್ಲವೂ ಕೂಡ ಭಗವಂತನ ಆ ಪಾದದ ಧೂಳಿ ಎಂಬುದಾಗಿ ಅಂತಹ
ಶ್ರೇಷ್ಠವಾದಂತಹ ಭಾವನೆಯಿಂದಾಗಿ ತಾನು ಅಲ್ಲಿಗೆ ಹೋಗುತ್ತಾ ಇದ್ದಾನೆ. ಇವತ್ತು ನಾವು ತಿರುಪತಿಗೆ ಹೋದರೆ ಅನೇಕ ಜನ ತಿರುಪತಿ, ಮಂತ್ರಾಲಯ ಅಂತಹ ಸ್ಥಳಗಳಲ್ಲಿ ಹೋದರೆ ಅವರೆಲ್ಲರೂ ಕೂಡ ಅಂಗಪ್ರದಕ್ಷಿಣೆಯನ್ನು ಮಾಡೋದನ್ನು ನಾವು ನೋಡುತ್ತೇವೆ. ತಾವು ಹೊರಲಾಡುತ್ತಾ ಅಂಗಪ್ರದಕ್ಷಿಣೆಯನ್ನು ಮಾಡುತ್ತಾ ಇರುತ್ತಾರೆ. ಭಗವದ್ಭಕ್ತರು ನಡೆದಂತಹ ಆ ಧೂಳಿ ತಮ್ಮ ಮೈಯಿಗೆ ತಾಕುತ್ತದೆ ಅಂತಲೇ ಅವರಿಗೆ ಅಷ್ಟು ಸಂತೋಷವಿದ್ದರೆ, ಸಾಕ್ಷಾತ್ತು ಭಗವಂತ ಓಡಾಡಿದಂತಹ ಸ್ಥಳ, ಅಂತಹ ಭಗವಂತನ ಪಾದಧೂಳಿಯ ಸ್ಪರ್ಶ ದೇಹಕ್ಕೆ ಆಗುತ್ತದೆ ಅಂತಂದರೆ ಅವನು ಅಷ್ಟು ಭಕ್ತಿಯಿಂದಾಗಿ, ಅಷ್ಟು ಸಂಭ್ರಮದಿಂದಾಗಿ ತಾನು ಹೊರಲಾಡುತ್ತಾ ಬಲರಾಮಕೃಷ್ಣರ ಹತ್ತಿರ ಹೋಗಿದ್ದಾನೆ. ಕೃಷ್ಣನ ಹತ್ತಿರ ಹೋಗಿ ಪಪಾತ ಚರಣೋಪಾಂತೆ ದಂಡವತ್ ರಾಮಕೃಷ್ಣಯೋ ಹೋದ ಕೂಡಲೇ ದಂಡವತ್ ಪ್ರಣಾಮವನ್ನು ಮಾಡಿದ್ದಾನೆ. ಆ ಭಗವಂತನ ದರ್ಶನದಿಂದಾಗಿ ನಿರಂತರವಾಗಿ ಆನಂದ ಬಾಷ್ಪಗಳು ಸುರಿಯುತ್ತಾ ಇವೆ. ತನಗೆ ಏನು ಮಾತನಾಡಬೇಕು ಅಂತನ್ನೋದು ಕೂಡ ಗೊತ್ತಾಗುತ್ತಾ ಇಲ್ಲ. ಮೈಯೆಲ್ಲವೂ ಕೂಡ ಆನಂದದಿಂದಾಗಿ ಪುಳಕಿತವಾಗಿದೆ. ಭಗವದ್ ದರ್ಶನಾಹ್ಲಾದ ಬಾಷ್ಪ ಪರ್ಯಾಕುಲೇಕ್ಷಣ ಕುಳಂಕಾಂಕಿತ ಔತ್ಕಂಠ್ಯಾತ್ ಸ್ವಾಖ್ಯಾನಿ ನಾಶಕನ್ ನೃಪ. ತಾನು ಯಾವ ಕಾರ್ಯಕ್ಕಾಗಿ ಬಂದಿದ್ದಾನೆ, ಕಂಸನು ಕಳಿಸಿಕೊಟ್ಟಿದ್ದಾನೆ, ಆ ಎಲ್ಲ ಕಾರ್ಯದ ಬಗ್ಗೆ ಹೇಳಬೇಕು. ಆದರೆ ಆ ಭಗವಂತನ ದರ್ಶನದಿಂದಾಗಿ ಆದಂತಹ ಸಂಭ್ರಮದಿಂದಾಗಿ, ಆ ಕುತೂಹಲದಿಂದಾಗಿ ಏನನ್ನೂ ಮಾತನಾಡಲು ತನಗೆ ಸಾಧ್ಯವಾಗುತ್ತಾ ಇಲ್ಲ. ಆಗ ಭಗವಂತ ಅದನ್ನು ತಿಳಿದುಕೊಂಡು ಆ ಅಕ್ರೂರನನ್ನು ತಾನು ಅಪ್ಪಿಕೊಂಡಿದ್ದಾನೆ. ಗಟ್ಟಿಯಾಗಿ ಅಪ್ಪಿಕೊಂಡು ಆ ಅಕ್ರೂರನ ಮೇಲೆ ಅನುಗ್ರಹವನ್ನು ಮಾಡುತ್ತಾ ಇದ್ದಾನೆ. ಭಗವಾನ್ ತದಭಿಪ್ರೇತ್ಯ ರಥಾಂಗಾಂಕಿತ ಪಾಣಿನ ಪರಿರೇಭೇಭ್ಯುಪಾಕೃಷ್ಯ ಪ್ರೀತಃ ಪ್ರಣತವತ್ಸಲ. ಹೀಗೆ ಪರಮಾತ್ಮನ ಅಂಗಸಂಗ ಅಂತ ಅನ್ನೋದು ಆಗಬೇಕು ಅಂತಂದರೆ ಆ ಅಕ್ರೂರ ಇಂತಹ ಪುಣ್ಯವನ್ನು ಮಾಡಿರಬೇಕು, ಅವನ ಸೌಭಾಗ್ಯ ಎಂತಹದ್ದು ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. ಅಂದರೆ ಭಗವಂತ ತಾನು ನಮ್ಮನ್ನು ಸ್ವೀಕಾರ ಮಾಡಬೇಕು, ನಮ್ಮನ್ನು ಆಲಿಂಗನವನ್ನು ಮಾಡಿಕೊಳ್ಳಬೇಕು ಅಂತಂದರೆ ಹೀಗೆ ಭಗವಂತನಲ್ಲಿ ಭಕ್ತಿ ಮಾಡಿದರೆ ಆಗ ಪರಮಾತ್ಮ ನಮ್ಮನ್ನು ಸ್ವೀಕಾರ ಮಾಡುತ್ತಾನೆ ಅಂತನ್ನೋದು ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಆಗ ಬಂದಂತಹ ಅಕ್ರೂರನಿಗೆ ಎಲ್ಲ ಉಪಚಾರಗಳನ್ನು ಬಲರಾಮಕೃಷ್ಣರು ಮಾಡುತ್ತಾರೆ. ಅವನಿಗೆ ಆಸನವನ್ನು ಸಮರ್ಪಿಸಿ ಅರ್ಘ್ಯಪಾದ್ಯಾದಿ ಎಲ್ಲ ಉಪಚಾರಗಳನ್ನು ಮಾಡಿ ಅವನು ಬೆಳಗ್ಗಿನಿಂದ ಬಂದಿರುತ್ತಾನೆ. ಪಾಪ ಊಟ ಆಗಿದೆಯೋ ಇಲ್ಲವೋ ಎಂಬುದಾಗಿ ಎಲ್ಲ ಚೆನ್ನಾಗಿ ಅನೇಕ ವಿಧವಾದಂತಹ ಮುಷ್ಟಾನ್ನ ಭೋಜನವನ್ನು ಅವನಿಗೆ ಕೊಡುತ್ತಾರೆ. ಭೋಜನವಾದ ಮೇಲೆ ಮುಖವಾಸವನ್ನು ತಾಂಬೂಲಾದಿಗಳನ್ನು ಕೊಟ್ಟು ಆಗ ಚೆನ್ನಾಗಿ ಅವನು ಸುಖವಾಗಿ ಉಪವಿಷ್ಟನಾದ ಮೇಲೆ ಆಗ ಅಕ್ರೂರನ ಜೊತೆಗೆ ಮಾತನಾಡುತ್ತಾ ಇದ್ದಾರೆ. ಬಂದಂತಹ ಕಾರ್ಯವೇನು ಎಂಬುದಾಗಿ ಅದನ್ನೆಲ್ಲವನ್ನು ಕೂಡ ಕೇಳಿದಾಗ ಆಗ ಅಕ್ರೂರ ಹೇಳುತ್ತಾನೆ, ಇಲ್ಲ, ನಿನ್ನ ಮಾವನಾದಂತಹ ಕಂಸ ತಾನು ಹೇಗಾದರೂ ಮಾಡಿ ನಿನ್ನನ್ನು ಸಂಹಾರ ಮಾಡಬೇಕು ಅಂತ ಅಂದುಕೊಂಡಿದ್ದಾನೆ. ಹಾಗಾಗಿ ನಿನ್ನನ್ನು ಬರೆಮಾಡಿಕೊಳ್ಳಬೇಕು ಅಂತನ್ನುವಂತಹ ಒಂದು ನೆಪದಿಂದಾಗಿ ಧನುರ್ಯಾಗ ಅಂತ ಮಾಡುತ್ತಾ ಇದ್ದಾನೆ. ಆ ಧನುರ್ಯಾಗಕ್ಕೆ ನಿಮ್ಮನ್ನು ಕರೆದುಕೊಂಡು ಬಾ ಎಂಬುದಾಗಿ ಕಳಿಸಿದ್ದಾನೆ. ಅಲ್ಲಿ ನೀನು ಬಂದ ಮೇಲೆ ಅನೇಕ ಪ್ಲ್ಯಾನ್ಗಳನ್ನು ಮಾಡಿ ಆ ಕುವಲಯ ಪೀಠದಿಂದಾಗಿ ಸಂಹಾರ ಮಾಡಬೇಕು ಅಂತ ಅಂದುಕೊಂಡಿದ್ದಾನೆ. ಚಾಣೂರ ಮುಷ್ಟಿಕರೆಂಬಂತಹ ಮಲ್ಲರನ್ನು ಇಟ್ಟಿದ್ದಾನೆ. ಹಾಗಾಗಿ ನೀನು ಆ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಿ ಕಂಸನನ್ನು ಕೂಡ ಸಂಹಾರ ಮಾಡಬೇಕು ಎಂಬುದಾಗಿ ಅಕ್ರೂರ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಕೂಡ ಮಥುರಾಪುರಕ್ಕೆ ಹೋಗೋದಕ್ಕಾಗಿ ಅಂತ ನಿಶ್ಚಯವನ್ನು ಮಾಡಿದ್ದಾನೆ. ಅವತ್ತಿನ ರಾತ್ರಿ ಅಲ್ಲಿಯೇ ಮಲಗಿ ಇನ್ನು ಸೂರ್ಯೋದಯವಾದ ಮೇಲೆ ತಾನು ಮಥುರಾಪುರಕ್ಕೆ ಹೋಗೋದಕ್ಕಾಗಿ ಅಂತ ನಿಶ್ಚಯವನ್ನು ಮಾಡಿದ್ದಾನೆ. ಆಗ ಈ ಸುದ್ದಿ ಎಲ್ಲವೂ ಕೂಡ ಗೋಕುಲದಲ್ಲಿ ಎಲ್ಲ ಕಡೆಗೂ ಕೂಡ ತಿಳಿದಿದೆ. ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಬಂದು ಶ್ರೀಕೃಷ್ಣ ಪರಮಾತ್ಮನನ್ನು ತಡೆಯುತ್ತಾ ಇದ್ದಾರೆ. ನೀನು ಹೋಗುವಂತೆ ಇಲ್ಲ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ತಾವು ಮಥುರಾಪುರಕ್ಕೆ ಬಿಟ್ಟುಕೊಡಲು ಸಿದ್ಧರಾಗುತ್ತಾ ಇಲ್ಲ. ಅಹೋ ವಿಧಾತಸ್ತವ ನ ಕ್ವಚಿದ್ದಯ ಸಂಯೋಜ್ಯ ಮೈತ್ರ್ಯ ಪ್ರಣಯೇನ ದೇಹಿನಃ ತಾಂಷ್ಟಾಕೃತಾರ್ಥಾನ್ ಯೂನಂ ಶ್ವಪಾರ್ಥಕಂ ಚೇಷ್ಟಿತಂ ತೇರ್ಭಕ ಚೇಷ್ಟಿತಂ ಯಥಾ. ಅವರು ಬ್ರಹ್ಮದೇವರನ್ನು ಬೈಯುತ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಬುದ್ಧಿನೇ ಇಲ್ಲ, ಸಣ್ಣ ಮಕ್ಕಳಂತೆ ತಾವು ಕ್ರೀಡೆಯನ್ನು ಮಾಡುತ್ತಾರೆ, ತಾವೇ ಮೈತ್ರಿಯನ್ನು ಹುಟ್ಟಿಸಿ ಪರಸ್ಪರ ಮೈತ್ರಿಯನ್ನು ಹುಟ್ಟಿಸಿ ಇನ್ನು ಪ್ರೀತಿ ಅಂತನ್ನೋದು ಮಾಡುತ್ತಾ ಇರುತ್ತಾರೆ. ಅಷ್ಟರಲ್ಲಿಯೇ ಅವರನ್ನು ವಿಯೋಗ ಮಾಡಿಬಿಡುತ್ತಾನೆ. ಯಾವ ರೀತಿಯಾಗಿ ಗೊಂಬೆಗಳನ್ನು ಒಂದು ಕಡೆಗೆ ಆಟವಾಡುವಂತಹ ಸಣ್ಣ ಮಕ್ಕಳು ಗೊಂಬೆಗಳನ್ನು ಒಂದು ಕಡೆಗೆ ಸೇರಿಸುತ್ತಾರೆ, ಮತ್ತೆ ಅವರು ವಿಯೋಗವನ್ನು ಮಾಡುತ್ತಾರೋ ಹಾಗೆ ಬ್ರಹ್ಮದೇವರು ಹಾಗೆ ಕ್ರೀಡೆಯನ್ನು ಮಾಡುತ್ತಾ ಇದ್ದಾರೆ. ಅವರಿಗೆ ಸರಿಯಾಗಿ ಬುದ್ಧಿಯೇ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ತಾವು ಆ ಒಂದು ದುಃಖದಿಂದಾಗಿ ಆ ರೀತಿಯಾಗಿ ಮಾತನಾಡುತ್ತಾ ಇದ್ದಾರೆ. ಅಕ್ರೂರನನ್ನು ಬೈಯುತ್ತಾ ಇದ್ದಾರೆ. ನೀನು ಹೆಸರಿಗೆ ಮಾತ್ರ ಅಕ್ರೂರ, ಆದರೆ ನೀನು ಬಹಳ ಕ್ರೂರನಾಗಿದ್ದಿ. ಯಾಕೆಂದರೆ ಕೃಷ್ಣನನ್ನು ನಮ್ಮಿಂದ ವಿಯೋಗವನ್ನು ಮಾಡುತ್ತಾ ಇದ್ದೀಯಲ್ಲ, ನೀನು ಸರ್ವಥಾ ಅಕ್ರೂರನಲ್ಲ ಎಂಬುದಾಗಿ ಅಕ್ರೂರನನ್ನು ಬೈಯುತ್ತಾ ಇದ್ದಾರೆ. ಹೀಗೆ ಆ ಭಗವಂತನಲ್ಲಿರುವಂತಹ ಭಕ್ತಿಯಿಂದಾಗಿ ತಾವು ಏನು ಮಾತನಾಡುತ್ತಾ ಇದ್ದಾರೆ ಅಂತನ್ನೋದು ಕೂಡ ಗೊತ್ತಾಗುತ್ತಾ ಇಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮ ಅವರನ್ನೆಲ್ಲರನ್ನೂ ಕೂಡ ಸಾಂತ್ವನಗೊಳಿಸಿದ್ದಾನೆ. ನೀವೇನು ಚಿಂತೆಯನ್ನು ಮಾಡಬೇಡ್ರಿ, ನಾನು ಮಥುರಾಪುರಕ್ಕೆ ಹೋಗಿ ಮತ್ತೆ ನಿಮ್ಮನ್ನು ನೋಡೋದಕ್ಕಾಗಿ ಅಂತ ಬರುತ್ತೇನೆ ಎಂಬುದಾಗಿ ಅನೇಕ ವಿಧವಾಗಿ ಸಾಂತ್ವನವನ್ನು ಮಾಡಿ ಪರಮಾತ್ಮ ತಾನು ಮಥುರಾಪುರಕ್ಕೆ
ಪ್ರಯಾಣವನ್ನು ಬೆಳೆಸಿದ್ದಾನೆ. ಅಕ್ರೂರ ತಾನು ರಥವನ್ನು ನಡೆಸುತ್ತಾ ಬಲರಾಮ ಹಾಗೂ ಶ್ರೀಕೃಷ್ಣರನ್ನು ಕೂಡಿಸಿಕೊಂಡು ತಾನು ಮಥುರಾಪುರಕ್ಕೆ ಹೋಗುತ್ತಾ ಇದ್ದಾನೆ. ಮಧ್ಯದಲ್ಲಿ ಆಗ ಸಂಧ್ಯಾವಂದನೆಯನ್ನು ಮಾಡಬೇಕು, ಅನುಷ್ಠಾನವನ್ನು ಮಾಡಬೇಕು ಎಂಬುದಾಗಿ ತಾನು ಯಮುನಾ ತೀರದಲ್ಲಿ ಆ ರಥವನ್ನು ನಿಲ್ಲಿಸಿದ್ದಾನೆ. ರಥವನ್ನು ನಿಲ್ಲಿಸಿ ತಾನು ಅಕ್ರೂರಸ್ಥೌ ಉಪಾಮಂತ್ಯ ನಿವೇಶ್ಯ ಚ ರಥೋಪರಿ ಕಾಳಿಂದ್ಯಾ ಹೃದಮಾಗಮ್ಯ ಸ್ನಾನಂ ವಿಧಿವದಾಚರನ್. ಆ ಕಾಳಿಂದಿ ನದಿಯಲ್ಲಿ, ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡೋದಕ್ಕಾಗಿ ಅಂತ ಹೋಗಿದ್ದಾನೆ. ಸ್ನಾನವನ್ನು ಮಾಡೋದಕ್ಕಾಗಿ ಅಂತ ಹೋಗಿ ಆ ಯಮುನಾ ನದಿಯಲ್ಲಿ ಮುಳುಗುತ್ತಾನೆ. ಮುಳುಗಿ ನೋಡಿದರೆ ಅಲ್ಲಿಯೂ ಕೂಡ ಬಲರಾಮಕೃಷ್ಣರೇ ಕಾಣಿಸುತ್ತಾ ಇದ್ದಾರೆ. ತನಗೆ ಬಹಳ ಆಶ್ಚರ್ಯವಾಗುತ್ತದೆ. ಇದೇನು, ಆ ರಥದಲ್ಲಿ ಬಲರಾಮಕೃಷ್ಣರು ಕುಳಿತಿದ್ದರು, ನಾನಿಲ್ಲಿ ಸ್ನಾನಕ್ಕೆ ಬಂದು ನಾನು ಯಮುನಾ ನದಿಯಲ್ಲಿ ನೋಡುತ್ತೇನೆ, ಇಲ್ಲಿಯೂ ಕೂಡ ಬಲರಾಮಕೃಷ್ಣರೇ ಇದ್ದಾರೆ ಅಲ್ಲ, ಇದೆಂತಹ ಆಶ್ಚರ್ಯ. ಪ್ರಾಯಃ ಬಲರಾಮಕೃಷ್ಣರು ಕೂಡ ಇಲ್ಲೇ ಬಂದಿದ್ದಾರೆ ಏನೋ, ರಥದಲ್ಲಿ ಇಲ್ಲೇನೋ ಎಂಬುದಾಗಿ ತಾನು ನದಿಯಿಂದಾಗಿ ಎದ್ದು ನೋಡುತ್ತಾನೆ. ಎದ್ದು ನೋಡಿದರೆ ಅಲ್ಲಿಯೂ ಕೂಡ ಬಲರಾಮಕೃಷ್ಣರೇ ಕಾಣುತ್ತಾ ಇದ್ದಾರೆ. ಆಗ ತಾನು ವಿಚಾರಿಸುತ್ತಾನೆ, ಇಲ್ಲ, ನನಗೆ ಏನೋ ಭ್ರಾಂತಿ ಬಂದಿರಬೇಕು, ಅವರ ಮೇಲಿರುವಂತಹ ಪ್ರೀತಿಯಿಂದಾಗಿ ನದಿಯಲ್ಲೂ ಕೂಡ ನಾನು ಅವರನ್ನು ಕಾಣುತ್ತಾ ಇದ್ದೇನೆ ಎಂಬುದಾಗಿ ಅಂದುಕೊಂಡು ಮತ್ತೆ ನದಿಯಲ್ಲಿ ಮುಳುಗಿ ನೋಡುತ್ತಾನೆ. ಅಲ್ಲಿಯೂ ಕೂಡ ಭಗವಂತ ಬಲರಾಮ ತಾವು ದರ್ಶನವನ್ನು ಕೊಡುತ್ತಾ ಇದ್ದಾರೆ. ಹೀಗೆ ಆ ಭಗವಂತ ತಾನು ಅದ್ಭುತವಾದಂತಹ ಲೀಲೆಯನ್ನು ತೋರುತ್ತಾ ಇದ್ದಾನೆ. ಆಗ ಅಕ್ರೂರ ತಾನು ಆ ಭಗವಂತನ ಲೀಲೆಯನ್ನು ಸ್ಮರಿಸುತ್ತಾ ಅತ್ಯಂತ ಭಕ್ತಿಯಿಂದಾಗಿ ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ತತ್ರಾಪಿ ಚ ಯಥಾಪೂರ್ವಂ ಆಸೀನೌ ಪುನರೇವ ಸಹ ನಿಮಜ್ಜದ್ದರ್ಶನಂ ಯನ್ಮೇ ವೃಷಾಕಿಂ ಸಲಿಲೇತಯೋ ಭೂಯಸ್ತತ್ರಾಪಿ ಸೋದ್ರಾಕ್ಷಿ ಸ್ತೂಯಮಾನಮಹೀಶ್ವರಂ ಸಿದ್ಧೈರ್ಭುಜಂಗಪತಿಭಿಃ ಅಸುರೈರ್ನತಕಂದರೈಃ. ಆಗ ಆ ನದಿಯಲ್ಲೂ ಕೂಡ ಪರಮಾತ್ಮ ಮತ್ತೆ ದರ್ಶನವನ್ನು ಕೊಟ್ಟಿದ್ದಾನೆ. ಆಗ ಗದ್ಗದವಾದಂತಹ ಕಂಠದಿಂದಾಗಿ ಆಗ ಅಕ್ರೂರ ಪರಮಾತ್ಮನನ್ನು, ಬಲರಾಮನನ್ನು ಸ್ತೋತ್ರವನ್ನು ಮಾಡುತ್ತಾ ಆ ಭಗವಂತನ ಅದ್ಭುತವಾದಂತಹ ಲೀಲೆಯನ್ನು ತಾನು ಕೊಂಡಾಡುತ್ತಾ ಇದ್ದಾನೆ. ಹೀಗೆ ಅಕ್ರೂರ ತಾನು ಮಥುರಾಪಟ್ಟಣಕ್ಕೆ ಮತ್ತೆ ಆ ರಥದಲ್ಲಿ ಕುಳಿತು ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಆಗ ಪರಮಾತ್ಮ ಹೇಳುತ್ತಾನೆ, ನೋಡು, ಪಟ್ಟಣದ ಸಮೀಪಕ್ಕೆ ಬಂದ ಮೇಲೆ ನಾವು ಹೀಗೆ ಬರೋದಿಲ್ಲ, ನೀನು ಮುಂದಕ್ಕೆ ಹೋಗಿ ಕಂಸನಿಗೆ ನಾವು ಬಂದಿರುವಂತಹ ಸುದ್ದಿಯನ್ನು ಹೇಳು. ನಾವು ಮಥುರಾಪುರವನ್ನೆಲ್ಲವನ್ನೂ ಕೂಡ ಚೆನ್ನಾಗಿ ನೋಡಿಕೊಂಡು ನಿಧಾನವಾಗಿ ಬರುತ್ತೇವೆ ಎಂಬುದಾಗಿ ತಾನು ಹೇಳಿದ್ದಾನೆ. ಭವಾನ್ ಪ್ರವಿಶತಾಂ ಅಗ್ರೆ ಸಹಯಾನ ಪುರೀಂ ಗೃಹಂ ವಯಂತು ಇಹ ಅವಮುಚ್ಯಾತ ತಾವದ್ರಕ್ಷ್ಯಾಮಹೇ ಪುರೀಂ ಎಂಬುದಾಗಿ ನಮ್ಮನ್ನು ಇಲ್ಲಿಯೇ ಇಳಿಸಿಬಿಡು, ನಾವು ಚೆನ್ನಾಗಿ ಪುರವನ್ನು ನೋಡಿಕೊಂಡು ನಿಧಾನವಾಗಿ ಬರುತ್ತೇವೆ, ನೀನು ಹೋಗಿ ಕಂಸನ ಹತ್ತಿರ ಹೋಗಿ ನಾವು ಬಂದಿರುವಂತಹ ಸುದ್ದಿಯನ್ನು ತಿಳಿಸು ಎಂಬುದಾಗಿ ಮುಂದಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆದರೆ ಅಕ್ರೂರ ಬಲರಾಮಕೃಷ್ಣರನ್ನು ಬಿಟ್ಟು ಹೋಗೋದಕ್ಕೆ ಸಿದ್ಧನಾಗುತ್ತಾ ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನನ್ನನ್ನು ಬಿಡಬೇಡ್ರಿ, ನಾನು ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಕ್ರೂರ ತಾನು ಹೇಳುತ್ತಾ ಇದ್ದಾನೆ. ಆಗ ಭಗವಂತ ಹೇಳುತ್ತಾನೆ, ನಾನು ನಿನ್ನ ಮೇಲೆ ಮತ್ತೆ ಪುನಃ ಅನುಗ್ರಹವನ್ನು ಮಾಡುತ್ತೇನೆ. ಕಂಸನನ್ನು ಸಂಹಾರ ಮಾಡಿದ ಮೇಲೆ ನಿನ್ನ ಮನೆಗೆ ಬಂದು ನಿನ್ನ ಮೇಲೆ ಅನುಗ್ರಹವನ್ನು ಮಾಡುತ್ತೇನೆ, ನೀನು ಚಿಂತೆಯನ್ನು ಮಾಡಬೇಡ ಎಂಬುದಾಗಿ ಹೇಳಿ ಅಕ್ರೂರನನ್ನು ಕೊಟ್ಟು ಕಳಿಸಿದ್ದಾನೆ. ಆಗ ಅಕ್ರೂರನು ಕೂಡ ತಾನು ಹೋಗಿ ಕಂಸನಿಗೆ ಆ ಎಲ್ಲ ಸುದ್ದಿಯನ್ನು ಕೂಡ ಹೇಳಿ ಕೃಷ್ಣ ಬಲರಾಮರು ಬಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ತಿಳಿಸಿ ತನ್ನ ಗೃಹಕ್ಕೆ ತಾನು ಹೋಗಿದ್ದಾನೆ. ಆಗ ಪರಮಾತ್ಮ ತಾನು ಬಲರಾಮನಿಂದಾಗಿ ಸಹಿತನಾಗಿ ಪುರಿಯನ್ನು ಪ್ರವೇಶಿಸುತ್ತಾ ಇದ್ದಾನೆ. ಮಥುರಾಪುರಿಯನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲ ಜನರು ಕೂಡ, ಪುರದಲ್ಲಿರುವಂತಹ ಸ್ತ್ರೀಯರು ಹಾಗೆ ಪುರುಷರು ಅವರೆಲ್ಲರೂ ಕೂಡ ಭಗವಂತನನ್ನು ನೋಡೋದಕ್ಕಾಗಿ ಅಂತ ಅವರೆಲ್ಲರೂ ಕೂಡ ಬಂದಿದ್ದಾರೆ. ತಾಂ ಸಂಪ್ರವಿಷ್ಟೌ ವಸುದೇವನಂದನೌ ಋತೌ ವಯಸ್ಸೇರ್ ನರದೇವ ವರ್ತಮನ ದ್ರಷ್ಟುಂ ಸಮೀಯುಸ್ತ್ವರಿತಾ ಪುರಸ್ತ್ರಿಯೋ ಹರ್ಮ್ಯಾಣಿ ಚೈವಾರುರುಹರ್ ನೃಪೋತ್ಸುಕಾಹ. ಭಗವಂತನನ್ನು ನೋಡುವಂತಹ ಉತ್ಸಾಹದಿಂದಾಗಿ, ಆ ಕುತೂಹಲದಿಂದಾಗಿ ಅವರೆಲ್ಲರೂ ಕೂಡ ಅಲ್ಲಿ ಬಂದು ಸೇರಿದ್ದಾರೆ. ಅಲ್ಲಿ ದೊಡ್ಡ ದೊಡ್ಡದಾದಂತಹ ಏನು ಭವನಗಳಿದ್ದು ಆ ಭವನಗಳ ಮೇಲೆ ಏರಿ ಶ್ರೀಕೃಷ್ಣನನ್ನು ನೋಡೋದಕ್ಕಾಗಿ ಅಂತ ಅವರೆಲ್ಲರೂ ಕೂಡ ಉತ್ಸಾಹದಿಂದಾಗಿ ಭಗವಂತನನ್ನು ನೋಡುತ್ತಾ ಇದ್ದಾರೆ. ಆ ಭಗವಂತನನ್ನು ನೋಡಬೇಕು ಅಂತನ್ನುವಂತಹ ಅವಸರದಿಂದಾಗಿ ಹಿಂದೆ ಗೋಪಿಕಾ ಸ್ತ್ರೀಯರು ತಾವು ರಾಸಕ್ರೀಡೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಹೇಗೆ ಅವಸರದಿಂದಾಗಿ ಅಸ್ತವ್ಯಸ್ತವಾಗಿ ತಾವು ಅಲಂಕಾರವನ್ನು ಮಾಡಿಕೊಂಡು ಬಂದಿದ್ದರೋ ಹಾಗೆ ಇಲ್ಲಿಯೂ ಕೂಡ ಆ ಎಲ್ಲ ಸ್ತ್ರೀಯರು ಕೂಡ ಭಗವಂತನ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತನ್ನುವಂತಹ ಉತ್ಸಾಹದಿಂದಾಗಿ, ಕುತೂಹಲದಿಂದಾಗಿ ಹಾಗೆ ಓಡಿ ಓಡಿ ಬರುತ್ತಾ ಇದ್ದಾರೆ. ಕೆಲವು ಜನ ಊಟ ಮಾಡುತ್ತಾ ಇದ್ದರು, ಊಟವನ್ನು ಮಾಡೋದನ್ನು ಬಿಟ್ಟು ಬಂದಿದ್ದಾರೆ. ಕೆಲವು ಜನ ಬಡಿಸುತ್ತಾ ಇದ್ದರು, ಆ ಬಡಿಸೋದನ್ನು ಬಿಟ್ಟು ಬಂದಿದ್ದಾರೆ. ಹೀಗೆ ಆ ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕಾರ್ಯಗಳನ್ನು ಕೂಡ ಮರೆತು ಭಗವಂತನನ್ನು ನೋಡೋದಕ್ಕಾಗಿ ಅಂತ ಬಂದಿದ್ದಾರೆ. ಭಗವಂತ ತಾನು ಆ ಮಥುರಾಪುರದಲ್ಲಿ ಪ್ರವೇಶವನ್ನು ಮಾಡಿ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾ ಇದ್ದಾನೆ. ಆಗ ಮಧ್ಯದಲ್ಲಿ ಒಬ್ಬ ರಜಕ, ಬಟ್ಟೆಯನ್ನು ಒಗೆಯುವಂತಹ ಪುರುಷನು ಬರುತ್ತಾನೆ. ಆಗ ತಾನು ಎಲ್ಲ ಒಗೆದಿರುವಂತಹ ಶುದ್ಧವಾದಂತಹ ನಿರ್ಮಲವಾದಂತಹ ವಸ್ತ್ರಗಳನ್ನು ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಕೃಷ್ಣ ಆ ರಜಕನಿಗೆ ಹೇಳುತ್ತಾನೆ, ನೋಡು, ನಮಗೆ ಯೋಗ್ಯವಾದಂತಹ ವಸ್ತ್ರಗಳನ್ನು ಕೊಡು ಎಂಬುದಾಗಿ ಹೇಳಿದಾಗ ಆ ರಜಕ ತಾನು ಬಹಳ ದುಷ್ಟನಾಗಿರುತ್ತಾನೆ. ಹಾಗಾಗಿ
ನೀವು ಗೋಪಾಲಕರು, ನಿಮಗೆ ಯಾಕೆ ಇಂತಹ ರಾಜಯೋಗ್ಯವಾದಂತಹ ವಸ್ತ್ರಗಳು, ನಿಮಗೆ ಇಂತಹ ವಸ್ತ್ರಗಳನ್ನು ಉಡುವಂತಹ ಯೋಗ್ಯತೆಯೇ ಇಲ್ಲ, ಹಾಗಿದ್ದರೂ ಕೂಡ ನಾಚಿಕೆ ಇಲ್ಲದೆ ಹೇಗೆ ಕೇಳುತ್ತೀರಿ ರಾಜನ ವಸ್ತ್ರಗಳನ್ನು ಎಂಬುದಾಗಿ ಹೀಗೆ ಬೈಯುತ್ತಾ ಇದ್ದಾರೆ. ಆಗ ಭಗವಂತ ಅವನಿಗೆ ಬುದ್ಧಿಯನ್ನು ಕಳಿಸಬೇಕು ಅಂತ ಹೇಳಿಬಿಟ್ಟು ತಾನು ಖಡ್ಗವನ್ನು ತೆಗೆದು ಆ ರಜಕನ ಶಿರಸ್ಸನ್ನು ಛೇದನೆ ಮಾಡಿಬಿಟ್ಟಿದ್ದಾನೆ. ರಜಕಸ್ಯ ಕರಾಗ್ರೇನ ಶಿರಕ್ಕಾಯಾದ್ ಅಪಾಹರತ್. ಆಗ ಆ ರಜಕನ ಜೊತೆಗೆ ಹಿಂದೆ ಏನು ಬೇರೆ ಜನ ಎಲ್ಲರೂ ಕೂಡ ವಸ್ತ್ರಗಳನ್ನು ಹಿಡಿದುಕೊಂಡು ಬಂದಿದ್ದರೋ ಅವರೆಲ್ಲರೂ ಕೂಡ ಭಯಪಟ್ಟು ಆ ವಸ್ತ್ರಗಳನ್ನೆಲ್ಲವನ್ನು ಕೂಡ ಅಲ್ಲಿಯೇ ಹಾಕಿ ಅವರು ಓಡಿ ಹೋಗಿದ್ದಾರೆ. ಆಗ ಪರಮಾತ್ಮ ಹಾಗೂ ಬಲರಾಮ ದೇವರು ತಮಗೆ ಬೇಕಾದಂತಹ ವಸ್ತ್ರಗಳನ್ನೆಲ್ಲವನ್ನು ಕೂಡ ಆರಿಸಿಕೊಂಡು ಆ ವಸ್ತ್ರಗಳನ್ನು ಉಟ್ಟಿದ್ದಾರೆ. ಹೀಗೆ ಪರಮಾತ್ಮ ತನಗೆ ಬೇಕಾದಂತಹ ವಸ್ತ್ರಗಳನ್ನು ಉಟ್ಟು ಮುಂದಕ್ಕೆ ನಡೆಯುತ್ತಾ ಇದ್ದಾನೆ. ಆಗ ಕುಬ್ಜ ಒಬ್ಬ ಸ್ತ್ರೀ ಬರುತ್ತಾಳೆ, ಸೈರಿಂದ್ರಿ ಎಂಬುದಾಗಿ. ಆಕೆ ಆಗಿರುತ್ತಾಳೆ ಅಂತಂದರೆ 3 ಕಡೆಗೆ ವಕ್ರತೆ ಆಕೆಗೆ ಇರುತ್ತದೆ. ಬೆನ್ನು ಬೊಗ್ಗಿ ಇರುತ್ತದೆ ಮತ್ತು ಗೋಣು ಬೊಗ್ಗಿ ಇರುತ್ತದೆ ಮತ್ತು ಸೊಂಟವೂ ಕೂಡ ಬೊಗ್ಗಿ ಇರುತ್ತದೆ. ಅಂತಹ ತ್ರಿವಕ್ರೆಯನ್ನು ನೋಡುತ್ತಾನೆ. ಆ ತ್ರಿವಕ್ರೆಯು ಬಂದು ಪರಮಾತ್ಮನಿಗೆ ಗಂಧವನ್ನು ಸಮರ್ಪಣೆ ಮಾಡುತ್ತಾಳೆ. ಆ ಗಂಧವನ್ನು ಸಮರ್ಪಣೆ ಮಾಡಿದಾಗ ಪರಮಾತ್ಮ ಆ ಗಂಧವನ್ನು ಸ್ವೀಕಾರ ಮಾಡಿ ಆ ಕುಬ್ಜೆಯ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ಪರಮಾತ್ಮ ತನ್ನ ಪಾದಗಳನ್ನು ಆ ಸ್ತ್ರೀಯ ಪಾದಗಳ ಮೇಲೆ ಇಟ್ಟು ಆ ಗದ್ದದ ಮೇಲೆ 2 ಬೆರಳುಗಳನ್ನಿಟ್ಟು ಆಕೆಯನ್ನು ಹೀಗೆ ಮಾಡುತ್ತಾನೆ. ಆಗ ಆಕೆಯು ಮತ್ತೆ ಆ ವಕ್ರತೆಯನ್ನೆಲ್ಲವನ್ನೂ ಕೂಡ ಕಳೆದುಕೊಂಡು ಅತ್ಯಂತ ಸುಂದರಿಯಾದಂತಹ ಸ್ತ್ರೀಯಾಗಿ ಆಕೆಯು ಪರಿಣಾಮವನ್ನು ಹೊಂದುತ್ತಾಳೆ. ಪ್ರಸನ್ನೋ ಭಗವಾನ್ ಕುಬ್ಜಾಂ ತ್ರಿವಕ್ರಾಂ ರುಚಿರಾಣನಾಂ ರುಜ್ವೀಂ ಕರ್ತುಂ ಮನಶ್ಚಕ್ರೆ ದರ್ಶಯನ್ ದರ್ಶನೇ ಫಲಂ. ಯಾಕೆ ಅಂತಂದರೆ ಪರಮಾತ್ಮ ತನ್ನ ದರ್ಶನವನ್ನು ಮಾಡಿದರೆ, ತನಗೆ ಗಂಧವನ್ನು ಸಮರ್ಪಣೆ ಮಾಡಿದರೆ ಎಂತಹ ಫಲ ಅಂತನ್ನೋದು ಸಿಗುತ್ತದೆ ಅಂತನ್ನೋದನ್ನು ತೋರಿಸಿಕೊಡೋದಕ್ಕಾಗಿ ಅಂತ ಪರಮಾತ್ಮ ಹಾಗೆ ಮಾಡಿದ್ದಾನೆ. ಆಗ ಆಕೆಯ ವಕ್ರತೆಯನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿ ಆಕೆಯನ್ನು ಮತ್ತೆ ಚೆನ್ನಾಗಿ ಸುಂದರಿ ಆಗುವಂತೆ ಮಾಡಿದ್ದಾನೆ ಪರಮಾತ್ಮ. ಅಂದರೆ ತ್ರಿವಕ್ರೆ ಆಗಿದ್ಲು ಆಕೆಯ ವಕ್ರತೆಯನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿದ ಪರಮಾತ್ಮ. ಹಾಗೆ ನಾವು ಕೂಡ ತ್ರಿವಕ್ರರಾಗಿದ್ದೇವೆ. 3 ಕಡೆ ವಕ್ರತೆ ಇದೆ ನಮಗೆ. ಮನಸ್ಸಿನಲ್ಲಿ ವಕ್ರತೆ, ಮಾತಿನಲ್ಲಿ ವಕ್ರತೆ, ಶರೀರದಲ್ಲಿಯೂ ವಕ್ರತೆ. ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ನಾವು ಅಶುಭವನ್ನು ಚಿಂತನೆಯನ್ನು ಮಾಡುತ್ತಾ ಇರುತ್ತೇವೆ. ಕಾಮಕ್ರೋಧಾದಿ ದೋಷಗಳಿಂದಾಗಿ ನಮ್ಮ ಮನಸ್ಸು ಮಲಿನವಾಗಿರುತ್ತದೆ. ಇದೇ ಮನಸ್ಸಿಗೆ ಇರುವಂತಹ ವಕ್ರತೆ. ಇನ್ನು ಮಾತಿನಿಂದಾಗಿ ಸರಿಯಾಗಿ ಮಾತನಾಡೋದಿಲ್ಲ, ಬೇರೆಯವರಿಗೆ ನೋವಾಗುವಂತೆ ಮಾತನಾಡುತ್ತೇವೆ, ಭಗವಂತನ ಗುಣಗಾನವನ್ನು ಮಾಡೋದೇ ಇಲ್ಲ. ಇದೇ ನಮ್ಮ ಬಾಯಿಗೆ ಇರುವಂತಹ ವಕ್ರತೆ. ಇನ್ನು ಶರೀರ ಅಂತೂ ಭಗವಂತನ ಸೇವೆಯನ್ನು ಮಾಡೋದಕ್ಕೆ ಪ್ರವೃತ್ತವಾಗೋದೇ ಇಲ್ಲ, ಬರೀ ಬೇರೆಯವರಿಗೆ ಪೀಡೆಯನ್ನು ಕೊಡೋದಕ್ಕಾಗಿ ಪ್ರವೃತ್ತವಾಗುತ್ತದೆ. ಇದು ಶರೀರದಲ್ಲಿರುವಂತಹ ವಕ್ರತೆ. ಹಾಗೆ ಪರಮಾತ್ಮ ತಾನು ತ್ರಿವಕ್ರೆಯನ್ನು ಆ ವಕ್ರತೆ ಹೋಗುವಂತೆ ಮಾಡಿದ್ದಾನೆ. ಹಾಗೆ ನಾವು ಕೂಡ ಭಗವಂತನ ಪೂಜೆಯನ್ನು ಮಾಡುತ್ತಾ ಭಗವಂತನಿಗೆ ಗಂಧವನ್ನು ಸಮರ್ಪಣೆಯನ್ನು ಮಾಡಿದರೆ ನಮಗೂ ಕೂಡ ಆ ತ್ರಿವಕ್ರತೆಯನ್ನು ಪರಿಹಾರವನ್ನು ಮಾಡಿ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನೋದನ್ನು ನಮಗೆ ಭಾಗವತ ಇಲ್ಲಿ ತಿಳಿಸಿಕೊಡುತ್ತಾ ಇದೆ. ಆಗ ಪರಮಾತ್ಮ ಆ ಪುರವನ್ನು ಪ್ರವೇಶಿಸಿ ತತಃ ಪೌರಾನ್ ಪೃಚ್ಛಮಾನೋ ಧನುಷ ಸ್ಥಾನಮಚ್ಯುತಃ ತಸ್ಮಿನ್ ಪ್ರವಿಷ್ಟೋ ದದೃಶೆ ಧನುರೈಂದ್ರಂ ಇವಾದ್ಭುತಂ. ಅಲ್ಲಿ ಆ ಪುರದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಕೇಳುತ್ತಾ ಆ ಧನುರ್ಯಾಗವನ್ನು ಮಾಡೋದಕ್ಕಾಗಿ ಅಂತ ಧನಸ್ಸನ್ನು ಸಿದ್ಧಪಡಿಸಿದ್ರಲ್ಲ, ಆ ಧನಸ್ಸು ಎಲ್ಲಿದೆ, ಆ ಧನಸ್ಸು ಇರುವಂತಹ ಸ್ಥಾನ ಯಾವುದು ಎಂಬುದಾಗಿ ಪುರದಲ್ಲಿರುವಂತಹ ಜನರಿಗೆಲ್ಲರಿಗೂ ಕೂಡ ಕೇಳಿಕೊಳ್ಳುತ್ತಾ ಆ ಧನಸ್ಸು ಇರುವಂತಹ ಸ್ಥಾನಕ್ಕೆ ಹೋಗಿದ್ದಾನೆ ಪರಮಾತ್ಮ. ಹೋದದ್ದೇ ಹೋಗಿ ಕರೇನ ವಾಮೇನ ಸಲೀಲಮುದ್ಧೃತಂ ಸಜ್ಜಂಚ ಕೃತ್ತ ನಿಮಿಷೇನ ಪಶ್ಯತಾಂ ನೃಣಾಂ ವಿಕೃಶ್ಯ ಪ್ರಭವಂಜ ಮಧ್ಯತೋ ಯಥೇಕ್ಷುದಂಡಂ ಮದಕರ್ಯುರಕ್ರಮಃ. ಅಲ್ಲಿ ಆ ಧನುಸ್ಸನ್ನು ಕಾಪಾಡೋದಕ್ಕಾಗಿ ಅಂತ, ರಕ್ಷಣೆ ಮಾಡೋದಕ್ಕಾಗಿ ಅಂತ ಅನೇಕ ಜನರು ಇದ್ದರು. ಹಾಗಿದ್ದರೂ ಕೂಡ ಪರಮಾತ್ಮ ಅದನ್ನು ಯಾರನ್ನೂ ಕೂಡ ಲೆಕ್ಕಿಸದೆ ಆ ಧನುಸ್ಸನ್ನು ಸ್ವೀಕಾರ ಮಾಡಿ ಆ ಧನುಸ್ಸನ್ನು ಭಂಗವನ್ನು ಮಾಡಿದ್ದಾನೆ. ಆ ಧನುಸ್ಸನ್ನು ಹೆದೆಯೇರಿಸುವಂತಹ ಒಂದು ನೆಪದಿಂದಾಗಿ ಆ ಧನುಸ್ಸಿನ ಭಂಗವನ್ನು ಮಾಡಿಬಿಟ್ಟಿದ್ದಾನೆ. ಹೇಗೆ ಅಂದರೆ ಯಥೇಕ್ಷುದಂಡಂ ಮದಕರ್ಯುರಕ್ರಮಃ. ಯಾವ ರೀತಿಯಾಗಿ ಮದೋನ್ಮತ್ತವಾದಂತಹ ಆನೆಯು ಆ ಇಕ್ಷುದಂಡವನ್ನು ಯಾವ ರೀತಿಯಾಗಿ ಅದು ಮುರಿದು ಬಿಡಬೇಕೋ ಹಾಗೆ ಮಧ್ಯದಿಂದಾಗಿ ತಾನು ಆ ಧನುಸ್ಸಿನ ಭಂಗವನ್ನು ಮಾಡಿದ್ದಾನೆ. ಕಬ್ಬಿನ ಭಂಗವನ್ನು ಹೇಗೆ ಮಾಡಬೇಕೋ ಹಾಗೆ ಅನಾಯಾಸವಾಗಿ ಭಂಗವನ್ನು ಮಾಡಿದ್ದಾನೆ. ಇದೆಲ್ಲ ರಾಮಾಯಣದಲ್ಲಿ ನಾವು ಕೇಳುತ್ತೇವೆ. ರಾಮಚಂದ್ರ ದೇವರು ಆ ಧನಸ್ಸಿನ ಭಂಗವನ್ನು ಹೇಗೆ ಮಾಡಿದರೋ ಅದು ರುದ್ರದೇವರ ಧನಸ್ಸು. ಆ ರುದ್ರದೇವರ ಧನಸ್ಸನ್ನೇ ಭಂಗ ಮಾಡಿದಂತಹ ಪರಮಾತ್ಮನಿಗೆ ಈ ಧನಸ್ಸನ್ನು ಭಂಗ ಮಾಡೋದು ಏನಾದರೂ ಲೆಕ್ಕವೇ? ಹಾಗಾಗಿ ಅನಾಯಾಸವಾಗಿ ಭಂಗವನ್ನು ಮಾಡಿದ್ದಾನೆ. ಯಥೇಕ್ಷುದಂಡಂ ಶತಮನ್ಯ ಕುಂಜರ ಎಂಬುದಾಗಿ ನಾವು ಅಲ್ಲಿ ಕೇಳುತ್ತೇವೆ. ಅದೇ ಮಾತು ಇಲ್ಲಿಯೂ ಕೂಡ ಬರುತ್ತಾ ಇದೆ. ಯಥೇಕ್ಷುದಂಡಂ ಮದಕರ್ಯುರಕ್ರಮಃ ಎಂಬುದಾಗಿ ಹಾಗೆ ಪರಮಾತ್ಮ ಅನಾಯಾಸವಾಗಿ ಆ ಧನುರ್ಭಂಗವನ್ನು ಮಾಡಿದ್ದಾನೆ. ಆಗ ಆ ಧನುಸ್ಸಿನ ಭಂಗ ಮಾಡಿದಾಗ ಏನು ಜೋರಾದಂತಹ ಶಬ್ದ ಬಂದಿದೆಯೋ ಆ ಶಬ್ದ ಅಂತನ್ನೋದು ಇಡೀ ಭೂಮಿಯನ್ನು, ಆಕಾಶವನ್ನು ಎಲ್ಲವನ್ನೂ ಕೂಡ ವ್ಯಾಪಿಸುವಂತಹ
ಜೋರಾದಂತಹ ಧ್ವನಿ ಅಂತ ಅನ್ನೋದು ಬಂದಿದೆ. ಆ ಧನಸ್ಸಿನ ಭಂಗದ ಧ್ವನಿ ಎಲ್ಲರಿಗೂ ಕೂಡ ಹೆದರಿಕೆ ಆಗುವಂತೆ ಜೋರಾದಂತಹ ಧ್ವನಿ ಬಂದಿದೆ. ಆಗ ಆ ಧ್ವನಿಯನ್ನು ಕೇಳಿ ಕಂಸನಿಗೆ ಭಯ ಅಂತ ಅನ್ನೋದು ಉಂಟಾಗಿದೆ. ಹಾಗಿದ್ರೂ ಕೂಡ ಏನು ಮಾಡುವಂತೆ ಇಲ್ಲ ಎಂಬುದಾಗಿ ತಾನು ಸುಮ್ಮನೆ ಇದ್ದಾನೆ. ಆಗ ಆ ಧನಸ್ಸನ್ನು ರಕ್ಷಣೆ ಮಾಡುವುದಕ್ಕಾಗಿ ಅಂತ ಏನು ಎಲ್ಲ ಜನರು ಇದ್ದರೋ ಆ ಧನುರ್ಭಂಗವಾದದ್ದನ್ನು ಕಂಡು ಆ ಬಲರಾಮ ಹಾಗೂ ಕೃಷ್ಣರ ಜೊತೆಗೆ ಯುದ್ಧಕ್ಕೆ ಅಂತ ಬರುತ್ತಾರೆ. ಆಗ ಬಲರಾಮ ಕೃಷ್ಣರು ಆ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಿಬಿಡುತ್ತಾರೆ. ಹೀಗೆ ಇನ್ನು ಅವತ್ತಿನ ರಾತ್ರಿ ಕಾಲ ಅಂತನೋದು ಆದ ಮೇಲೆ ಅವತ್ತು ಊರಿನ ಹೊರಗೇನೆ ವಾಸ ಮಾಡಿರುತ್ತಾರೆ ಬಲರಾಮ ಹಾಗೂ ಕೃಷ್ಣರು. ಊರಿನ ಹೊರಗೇನೆ ವಾಸವನ್ನು ಮಾಡಿ ಅಲ್ಲಿ ಕ್ಷೀರಾನ್ನವನ್ನು ತಿಂದು ತಾವು ನಿಶ್ಚಿಂತೆಯಾಗಿ ಮಲ್ಕೊಳ್ಳುತ್ತಾರೆ. ಅಂದರೆ ಕಂಸನು ತಮ್ಮನ್ನು ಕೊಳ್ಳೋದಕ್ಕಾಗಿ ಅಂತ ಕರೆಸಿದ್ದಾನೆ ಅಂತನೋದು ಗೊತ್ತು. ಹಾಗಿದ್ದರೂ ಕೂಡ ಯಾವ ಚಿಂತೆಯೂ ಕೂಡ ಇಲ್ಲದೇನೆ ಅವರು ಮಲಗಿದ್ದಾರೆ. ಯಾಕಂದರೆ ಅವರಿಗೆ ಕಂಸನಿಂದಾಗಿ ಏನೂ ಆಗೋದಿಲ್ಲ ಅಂತನೋದು ಅವರಿಗೆ ನಿಶ್ಚಯ ಅಂತನೋದಿದೆ. ಆದರೆ ಈ ಕಡೆಗೆ ಕಂಸ ತಾನು ನನ್ನ ಮರಣ ಅಂತನ್ನೋದು ಸಮೀಪಿಸಿದೆ ಎಂಬುದಾಗಿ ತಾನು ಭಯಭ್ರಾಂತನಾಗಿದ್ದಾನೆ. ಭಯದಿಂದಾಗಿ ಭೀತನಾಗಿ ಅವತ್ತಿನ ರಾತ್ರಿಯ ಕಾಲದಲ್ಲಿ ತನಗೆ ನಿದ್ದೆಯೇ ಬರುತ್ತಾ ಇಲ್ಲ, ಬರೀ ಜಾಗರಣೆಯನ್ನೇ ಮಾಡುತ್ತಾ ಇದ್ದಾನೆ. ಅನೇಕ ಅಶುಭ ಸೂಚನೆಗಳು ತನಗೆ ಆಗುತ್ತಾ ಇವೆ. ಕನ್ನಡಿಯಲ್ಲಿ ಮಾರಿಯನ್ನು ನೋಡಿಕೊಂಡರೆ ಆ ಮಾರಿಯ ಭಾಗ ಅಂತನೋದು, ಕುತ್ತಿಗೆಯ ಭಾಗ ಅಂತನೋದೇ ಕಾಣಿಸುತ್ತಾ ಇಲ್ಲ. ಹಾಗೆ ತನ್ನ ನೆರಳನ್ನು ನೋಡಿಕೊಂಡರೆ ಆ ನೆರಳಿನಲ್ಲಿ ಅನೇಕ ಛಿದ್ರಗಳು, ರಂಧ್ರಗಳು ಕಾಣಿಸುತ್ತಾ ಇವೆ. ಇದೆಲ್ಲವೂ ಕೂಡ ಆ ಮರಣದ ಸೂಚಕವಾದಂತಹ ಅಶುಭ ಸೂಚನೆಗಳು. ಇನ್ನು ಸ್ವಪ್ನದಲ್ಲಿ ಅನೇಕ ಕೆಟ್ಟದಾದಂತಹ ದುಸ್ವಪ್ನಗಳು ಬೀಳುತ್ತಾ ಇವೆ. ತಾನು ಆ ಶವವನ್ನು ಆಲಿಂಗನವನ್ನು ಮಾಡಿಕೊಂಡಂತೆ ಕನಸು ಬರುತ್ತಾ ಇದೆ. ಇನ್ನು ತಾನು ಕತ್ತಿಯನ್ನು ಏರಿ ತಾನು ಸವಾರಿ ಮಾಡುತ್ತಾ ಇದ್ದಂತೆ ತನಗೆ ಕನಸು ಬರುತ್ತಾ ಇದೆ. ಹೀಗೆ ಸ್ವಪ್ನೇ ಪ್ರೇತ ಪರಿಶ್ವಂಗ ಖರಯಾಣಂ ವಿಷಾದನಂ, ಹೀಗೆ ಅನೇಕ ವಿಧವಾದಂತಹ ದುಷ್ಟ ನಿಮಿತ್ತಗಳು, ಅನೇಕ ಅಶುಭ ಸೂಚನೆಗಳು, ದುಸ್ವಪ್ನಗಳೆಲ್ಲವೂ ಕೂಡ ಆ ಕಂಸ ಕಾಣುತ್ತಾ ಇದ್ದಾನೆ. ಬಹಳ ಭೀತನಾಗಿದ್ದಾನೆ. ತನ್ನ ಮೃತ್ಯು ಅಂತನ್ನೋದು ಸಮೀಪಿಸಿದೆ ಅಂತನ್ನೋದನ್ನು ತಾನು ತಿಳಿದಿದ್ದಾನೆ. ಹಾಗಿದ್ರೂ ಕೂಡ ಆ ಭೀತಿಯಿಂದಾಗಿ ಏನು ಮಾಡಬೇಕು ಅಂತ ತೋರುತ್ತಾ ಇಲ್ಲ. ಇನ್ನು ಮುಂದಿನ ದಿನ ಸೂರ್ಯೋದಯ ಅಂತನ್ನೋದಾಗಿದೆ. ಸೂರ್ಯೋದಯ ಅಂತನ್ನೋದು ಆದ ಮೇಲೆ ಇನ್ನು ಮಲ್ಲಯುದ್ಧವನ್ನು ಮಾಡೋದಕ್ಕಾಗಿ ಅಂತ ರಂಗವನ್ನು ಸಿದ್ಧ ಮಾಡಿದ್ದಾನೆ. ರಂಗಮಂಚವನ್ನು ಸಿದ್ಧ ಮಾಡಿ ಎಲ್ಲರನ್ನೂ ಕೂಡ ಮಲ್ಲಯುದ್ಧಕ್ಕೆ ಅಂತ ಕರೆಸಿದ್ದಾನೆ. ಅಲ್ಲಿ ಚಾನೂರ ಮುಷ್ಟಿಕರನ್ನು ಕರೆಸಿದ್ದಾನೆ. ಆಗ ಆ ಚಾನೂರ ಹಾಗೂ ಮುಷ್ಟಿಕರು ತಾವು ಬಂದು ಸಿದ್ಧರಾಗಿದ್ದಾರೆ. ಅನೇಕ ಜನ ಪ್ರೇಕ್ಷಕರೆಲ್ಲರೂ ಕೂಡ ಆ ಮಲ್ಲಯುದ್ಧವನ್ನು ನೋಡೋದಕ್ಕಾಗಿ ಅಂತ ಬಂದಿದ್ದಾರೆ. ಆ ನಂದಗೋಪನೂ ಕೂಡ, ಕೃಷ್ಣನ ತಂದೆಯಾದಂತಹ ನಂದಗೋಪನೂ ಕೂಡ ಬಂದಿರುತ್ತಾನೆ. ಯಾಕೆಂದರೆ ಕಂಸ ಹೇಳಿ ಕಳಿಸಿರುತ್ತಾನೆ, ನಾವು ಧನುರ್ಯಾಗವನ್ನು ಮಾಡುತ್ತಾ ಇದ್ದೇವೆ, ಹಾಗಾಗಿ ಕರವನ್ನು ಕೊಡುವುದಕ್ಕಾಗಿ ಬರಬೇಕು ಎಂಬುದಾಗಿ ಹೇಳಿ ಕಳಿಸಿರುತ್ತಾನೆ. ಹಾಗಾಗಿ ನಂದಗೋಪನವನ್ನು ಕೂಡ ಬಂದಿರುತ್ತಾನೆ. ತಾನೂ ಕೂಡ ಪ್ರೇಕ್ಷಕರಲ್ಲಿ ನೋಡಿ ಕೂತು ನೋಡುತ್ತಾ ಇರುತ್ತಾನೆ. ಆಗ ಚಾನೂರ ಹಾಗೂ ಮುಷ್ಟಿಕರು ತಾವು ಕೃಷ್ಣ ಹಾಗೂ ಬಲರಾಮರ ಜೊತೆಗೆ ಯುದ್ಧವಾಡೋದಕ್ಕಾಗಿ ಅಂತ ಸಿದ್ಧರಾಗಿದ್ದಾರೆ. ಚಾನೂರ ತಾನು ಕೃಷ್ಣನ ಜೊತೆಗೆ ಮಾತನಾಡುತ್ತಾನೆ. ನೋಡು ಕಂಸ ತಾನು ಎಲ್ಲ ಜನರ ಒಂದು ಎಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡೋದಕ್ಕಾಗಿ, ಅವರಿಗೆ ಉತ್ಸಾಹವನ್ನು ತುಂಬುವುದಕ್ಕಾಗಿ ಅಂತ ಈ ಮಲ್ಲಯುದ್ಧವನ್ನು ಸಿದ್ಧಪಡಿಸಿದ್ದಾನೆ. ನೀವು ಗೋಪಾಲಕರು, ಹಾಗಾಗಿ ನೀವು ಆ ಗೋವುಗಳ ಪಾಲನೆಯನ್ನು ಮಾಡುವಂತಹ, ಗೋವುಗಳಿಗೆ ಮೇಯಿಸುವಂತಹ ಸಂದರ್ಭದಲ್ಲಿ ಇಂತಹ ಅನೇಕ ಕ್ರೀಡೆಗಳನ್ನು ಆಡುತ್ತಾ ಇರುತ್ತೀರಿ. ಹಾಗಾಗಿ ನನ್ನ ಜೊತೆಗೆ ಆ ಮಲ್ಲಯುದ್ಧವನ್ನು ಆಡೋದಕ್ಕಾಗಿ ಅಂತ ಬರ್ರಿ ಎಂಬುದಾಗಿ ತಾನು ಕರೆಯುತ್ತಾ ಇದ್ದಾನೆ. ಕೃಷ್ಣ ನೀನು ನನ್ನ ಜೊತೆಗೆ ಯುದ್ಧಕ್ಕೆ ಅಂತ ಬಾ. ಬಲರಾಮ ತಾನು ಮುಷ್ಟಿಕನ ಜೊತೆಗೆ ತಾನು ಯುದ್ಧಕ್ಕೆ ಅಂತ ಹೋಗುತ್ತಾನೆ ಎಂಬುದಾಗಿ ಆ ರೀತಿಯಾಗಿ ತಾನು ಮಾತನಾಡುತ್ತಾ ಇದ್ದಾನೆ. ಆಗ ಕೃಷ್ಣ ತಾನು ಸುಮ್ಮನೆ ಕ್ರೀಡೆಯನ್ನು ಮಾಡೋದಕ್ಕಾಗಿ ಅಂತ ಹೇಳುತ್ತಾನೆ. ಇಲ್ಲ, ನೀವು ಬಹಳ ಬಲಿಷ್ಠರು, ನಾವಾದರೂ ಬಹಳ ಸಣ್ಣವರು, ನೀವಾರೋ ಬಹಳ ದೊಡ್ಡವರು, ಹಾಗಾಗಿ ನಿಮ್ಮ ಜೊತೆಗೆ ನಾವು ಹೇಗೆ ಯುದ್ಧವನ್ನು ಆಡುತ್ತೇವೆ ಅಂತ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಆಗ ಚಾನೂರ ಹೇಳುತ್ತಾನೆ, ನೀವೇನು ಸಣ್ಣ ಮಕ್ಕಳಲ್ಲ, ಸಣ್ಣ ಮಕ್ಕಳಾಗಿದ್ದರೂ ಕೂಡ ನೀವು ಬಹಳ ಬಲಿಷ್ಠರು. ಯಾಕೆಂದರೆ 1000 ಆನೆಗಳ ಬಲವುಳ್ಳಂತಹ ಆ ಕುವಲಯ ಪೀಠವನ್ನೇ ನೀವು ಸಂಹಾರವನ್ನು ಮಾಡಿದ್ದೀರಿ. ಯಾಕೆಂದರೆ ಆ ದ್ವಾರದಲ್ಲಿ ಬರಬೇಕಾದಾಗ ಆ ಮಾವುತನಿಗೆ ಹೇಳಿರುತ್ತಾನಲ್ಲ ಕಂಸ, ಆ ದ್ವಾರದಲ್ಲಿ ಏನೇ ಕುವಲಯ ಪೀಠದಿಂದಾಗಿ ಸಂಹಾರ ಮಾಡೋದಕ್ಕಾಗಿ ಅಂತ ತಾನು ಪ್ರೇರಣೆಯನ್ನು ಮಾಡಿರುತ್ತಾನೆ. ಅಂಕುಶದಿಂದಾಗಿ ಆ ಆನೆಗೆ ಚುಚ್ಚಿ ಅವರ ಮೇಲೆ ಕೃಷ್ಣ ಹಾಗೂ ಬಲರಾಮನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಆನೆಗೆ ಪ್ರೇರಣೆಯನ್ನು ಮಾಡಿರುತ್ತಾನೆ. ಆಗ ಪರಮಾತ್ಮ ಕುವಲಯ ಪೀಠವನ್ನು ಅನಾಯಾಸವಾಗಿ ಸಂಹಾರ ಮಾಡಿರುತ್ತಾನೆ. ಸಿಂಹವು ಯಾವ ರೀತಿಯಾಗಿ ಆನೆಯನ್ನು ಸಂಹಾರ ಮಾಡಬೇಕೋ ಹಾಗೆ ಪರಮಾತ್ಮ ತಾನು ಆ ಆನೆಯನ್ನು ಸಂಹಾರ ಮಾಡಿಬಿಟ್ಟಿರುತ್ತಾನೆ. ಹಾಗಾಗಿ ನೀನು ಅಂತಹ ಕುವಲಯ ಪೀಠವನ್ನೇ ಸಂಹಾರವನ್ನು ಮಾಡಿದ್ದಿ ಅಂತಂದ ಮೇಲೆ ನೀನು ಬಹಳ ಬಲಶಾಲಿಯಾಗಿದ್ದೀಯಾ. ಹಾಗಾಗಿ ನೀನು ನಮ್ಮ ಜೊತೆಗೆ ಯುದ್ಧವನ್ನು ಆಡೋದಕ್ಕೆ ಸಮರ್ಥನೇ ಆಗಿದ್ದೀಯಾ. ಹಾಗಾಗಿ ಯುದ್ಧಕ್ಕೆ ಬಾ ಎಂಬುದಾಗಿ ಕರೆಯುತ್ತಾ ಇದ್ದಾನೆ. ಮಯಿ ವಿಕ್ರಮ ವಾರ್ಷ್ಣೇಯ ಬಲೇನ ಸಹ ಮುಷ್ಟಿಕಃ ಎಂಬುದಾಗಿ ತಾನು ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಪರಮಾತ್ಮ ತಾನು ಯುದ್ಧವನ್ನು ಆಡೋದಕ್ಕಾಗಿ
ತಾನು ಚಾಣೂರನ ಜೊತೆಗೆ ಯುದ್ಧವನ್ನು ಆಡುತ್ತಾ ಇದ್ದಾನೆ, ಮುಷ್ಟಿಕನ ಜೊತೆಗೆ ಬಲರಾಮ ತಾನು ಯುದ್ಧವನ್ನು ಆಡುತ್ತಾ ಇದ್ದಾನೆ. ಘೋರವಾದಂತಹ ಮಲ್ಲಯುದ್ಧ. ನಾವು WWE ಅಂತ ನೋಡುತ್ತೇವೆ, ಅದೆಲ್ಲ ಹೇಗೆ ಆಡುತ್ತಾರೋ ಹಾಗೆ ಅವರು ಜೋರಾಗಿ ಮಲ್ಲಯುದ್ಧವನ್ನು ಆಡುತ್ತಾ ಇದ್ದಾರೆ. ಒಬ್ಬರನ್ನು ಒಬ್ಬರು ಪರಸ್ಪರವಾಗಿ ಎದೆಗೆ ಹೊಡೆದುಕೊಳ್ಳುತ್ತಾ ಇದ್ದಾರೆ, ತಲೆಯಿಂದ ತಲೆಗೆ ಪರಸ್ಪರವಾಗಿ ಆಘಾತವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಹೀಗೆ ಬಹಳ ಹೊತ್ತು ಕ್ರೀಡಿಸುತ್ತಾ ಇದ್ದಾನೆ ಪರಮಾತ್ಮ. ಒಬ್ಬರನ್ನೊಬ್ಬರು ಎತ್ತಿಕೊಂಡು ನೆಲಕ್ಕೆ ಹಾಕುತ್ತಾ ಇದ್ದಾರೆ. ಹೀಗೆ ಬಹಳ ರೀತಿಯಿಂದಾಗಿ ಮಲ್ಲಯುದ್ಧವನ್ನು ಆಡಿದ ಮೇಲೆ ಪರಮಾತ್ಮ ಇನ್ನು ಸಾಕು ಅಂತ ಹೇಳಿಬಿಟ್ಟು ಅಲ್ಲಿರುವಂತಹ ಸ್ತ್ರೀಯರೆಲ್ಲರೂ ಕೂಡ ಇದು ಬಹಳ ಅನ್ಯಾಯ ಎಂಬುದಾಗಿ ತಾವು ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಯಾಕೆಂದರೆ ಶ್ರೀಕೃಷ್ಣ ಬಲರಾಮರು ತಾವು ಇನ್ನೂ ಯೌವನ ವಯಸ್ಸಿಗೂ ಬಂದಿಲ್ಲ, ಇನ್ನೂ ಪ್ರಾಯ ಒಂದು 15 ವರ್ಷವೂ ಕೂಡ ತುಂಬಿಲ್ಲ. ಅಂತಹ ಚಿಕ್ಕ ಬಾಲಕರು ಇವರಾದರೂ ಬಹಳ ದೊಡ್ಡವರು, ಅದರಲ್ಲೂ ಕೂಡ ಪರ್ವತದ ಆಕಾರದಂತೆ ದೊಡ್ಡದಾದಂತಹ ದೇಹವನ್ನು ಪಡೆದು ಅಂತಹ ಬಲಿಷ್ಠರಾದವರು ಇಂತಹ ಸಣ್ಣ ಬಾಲಕರ ಜೊತೆಗೆ ಯುದ್ಧವನ್ನಾಡೋದೇನು, ಇದು ಬಹಳ ಅನ್ಯಾಯ ಎಂಬುದಾಗಿ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲವನ್ನೂ ಕೂಡ ಕೇಳುತ್ತಾ ಇರುವಂತಹ ಶ್ರೀಕೃಷ್ಣ ಆ ಸ್ತ್ರೀಯರಿಗೆ ಉಂಟಾದಂತಹ ಮನೋವ್ಯಥೆಯನ್ನು ಪರಿಹಾರ ಮಾಡೋದಕ್ಕಾಗಿ ಇನ್ನು ಬೇಗನೆ ಚಾಣೂರನ ಸಂಹಾರವನ್ನು ಮಾಡೋಣ ಎಂಬುದಾಗಿ ಇವಂ ಪ್ರಭಾಷಮಾನಾಸು ಸ್ತ್ರೀಷು ಯೋಗೇಶ್ವರೋ ಹರಿಹಿ ಶತ್ರುಂ ಹಂತುಂ ಮನಶ್ಚಕ್ರೆ ಭಗವಾನ್ ಭರತರ್ಷಭ. ಆಗ ಆ ಚಾಣೂರನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಪರಮಾತ್ಮ ತಾನು ನಿಶ್ಚಯವನ್ನು ಮಾಡಿಕೊಂಡು ಅನಾಯಾಸವಾಗಿ ಆ ಚಾಣೂರನನ್ನು ಸಂಹಾರ ಮಾಡಿದ್ದಾನೆ. ಎದೆಯ ಮೇಲೆ ಹೊಡೆದಿದ್ದಾನೆ. ಅವನನ್ನು ನೆಲಕ್ಕೆ ಅಪ್ಪಳಿಸಿ ಹೊಡೆದರೆ ಅವನ ತಲೆ ಸೀಲಿ ತಾನು ಮರಣವನ್ನು ಹೊಂದಿದ್ದಾನೆ. ಈ ಕಡೆಗೆ ಬಲರಾಮನು ಕೂಡ ಜೋರಾಗಿ ಮುಷ್ಟಿಯಿಂದಾಗಿ ಆ ಮುಷ್ಟಿಕನಿಗೆ ಪ್ರಹಾರವನ್ನು ಮಾಡಿ ಅವನು ರಕ್ತವನ್ನು ಕಾಡಿಕೊಂಡು ಸಾಯುವಂತೆ ಮಾಡಿದ್ದಾನೆ. ಹೀಗೆ ಚಾಣೂರ ಮುಷ್ಟಿಕನನ್ನು ಸಂಹಾರ ಮಾಡಿ, ಅದಷ್ಟೇ ಅಲ್ಲದೆ ಇನ್ನು ಅನೇಕ ಜನ ಅಲ್ಲಿರುವಂತಹ ಮಲ್ಲಯುದ್ಧವನ್ನು ಆಡುವಂತಹ ಅವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿದ್ದಾರೆ. ಹೀಗೆ ಸಂಹಾರವನ್ನು ಮಾಡಿದ ಮೇಲೆ ಸ್ವಲ್ಪ ಜನ ಗೋಪಾಲಕರನ್ನೇ ಕರೆದುಕೊಂಡು ಮಲ್ಲಯುದ್ಧವನ್ನು ಆಡುತ್ತಾ ಇದ್ದಾರೆ, ಸುಮ್ಮನೆ ಕ್ರೀಡೆಯನ್ನು ಮಾಡೋದಕ್ಕಾಗಿ ಅಂತ. ಅಲ್ಲಿರುವಂತಹ ಜನರಿಗೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಗೋಪಾಲಕರಿಂದಾಗಿ ಸುಮ್ಮನೆ ಮಲ್ಲಯುದ್ಧವನ್ನು ಆಡುತ್ತಾ ಇದ್ದಾರೆ. ಇದನ್ನು ಕಂಡು ಕಂಸನಿಗೆ ಇನ್ನು ಸಹನೆ ಮಾಡಲಿಕ್ಕೆ ಆಗಲಿಲ್ಲ. ಕೃಷ್ಣನನ್ನು ಊರಿಂದ ಹೊರಗೆ ಹಾಕ್ರಿ ಎಂಬುದಾಗಿ ತನ್ನ ದೂತರಿಗೆ ಹೇಳುತ್ತಾ ಇದ್ದಾನೆ. ನಂದಗೋಪನನ್ನು, ವಸುದೇವ ದೇವಕಿಯರನ್ನು, ಅವರೆಲ್ಲ ಬಂಧು ಬಾಂಧವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ರಿ ಎಂಬುದಾಗಿ ಈ ರೀತಿಯಾಗಿ ಆದೇಶವನ್ನು ಮಾಡುತ್ತಾ ಇದ್ದಾನೆ. ಆಗ ಪರಮಾತ್ಮ ಇನ್ನು ಕ್ರೀಡೆಯನ್ನು ಆಡಿದ್ದು ಸಾಕು ಅಂತ ಹೇಳಿಬಿಟ್ಟು ತಾನು ಆ ಕಂಸನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಆ ಕಂಸನು ತಾನು ಎತ್ತರದ ಆಸನ ಮೇಲೆ ಕುಳಿತಿರುತ್ತಾನೆ. ಒಂದು ಮಂಚದ ಮೇಲೆ, ಒಂದು ಸ್ಟೇಜಿನ ಮೇಲೆ, ಒಂದು ದೊಡ್ಡ ಆಸನದ ಮೇಲೆ ತಾನು ಕುಳಿತಿರುತ್ತಾನೆ. ಕೃಷ್ಣ ಅಲ್ಲಿಗೆ ಹಾರಿ ತಾನು ಆ ಕಂಸನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಹೋಗುತ್ತಾನೆ. ಮಂಚಸ್ಥಂ ಮಾತುಳಂ ಕಂಸಂ ಮೂರ್ಧ್ನಿ ಸಂಗ್ರಹ್ಯ ಮಾಧವ ನಿಪಾತ ನಿಷ್ಪಿಪೇಶೋಚ್ಚೈ ಧರಣ್ಯಾಂ ಸಮಮಾರಚ. ಹಾರಿದ್ದೇ ಹಾರಿ ಆ ಕಂಸನೂ ಕೂಡ ತಾನು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಖಡ್ಗವನ್ನು ತೆಗೆದುಕೊಂಡು ಬರುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಆ ಕಂಸನ ಕಿರೀಟವನ್ನು ಕೆಳಗೆ ಬೀಳಿಸಿ ಅವನ ಜಡೆಯನ್ನು ಹಿಡಿದು, ಅವನ ತಲೆಯನ್ನು ಹಿಡಿದು ಅವನನ್ನು ಕೆಳಗೆ ಹಾಕಿ ಅವನ ಎದೆಯ ಮೇಲೆ ಒದ್ದು ಆ ಕಂಸನನ್ನು ಸಂಹಾರ ಮಾಡಿಬಿಡುತ್ತಾನೆ. ಕೇವಲವೇ ಕ್ಷಣದಲ್ಲಿ ಆ ಕಂಸನನ್ನು ಸಂಹಾರ ಮಾಡಿಬಿಡುತ್ತಾನೆ. ಅತ್ಯಂತ ಅನಾಯಾಸವಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಕಂಸನನ್ನು ಸಂಹಾರ ಮಾಡಿಬಿಡುತ್ತಾನೆ. ಹೀಗೆ ಆ ಕಂಸನ ಸಂಹಾರವನ್ನು ಮಾಡಿ ಅನಂತರದಲ್ಲಿ ವಸುದೇವ ದೇವಕಿಯರನ್ನು ತಾನು ಸೆರೆಯಿಂದಾಗಿ ಮತ್ತೆ ಹೊರಗೆ ಬಿಡಿಸುತ್ತಾನೆ. ಬಂಧನದಿಂದಾಗಿ ಹೊರಗೆ ಬಿಡಿಸಿ ವಸುದೇವ ದೇವಕಿಯರನ್ನು ಸಾಂತ್ವನಗೊಳಿಸುತ್ತಾ ಇದ್ದಾನೆ. ನಿಮಗೆ ನಮ್ಮ ಬಾಲಲೀಲೆಗಳನ್ನೆಲ್ಲವನ್ನೂ ಕೂಡ ನೋಡಬೇಕು ಅನ್ನುವಂತಹ ಬಹಳ ಅಪೇಕ್ಷೆ ಇತ್ತು. ಆದರೆ ಕಂಸನು ನಿಮ್ಮನ್ನು ಬಂಧಿಸಿ ಇಟ್ಟಿದ್ದ. ನಾವು ಸಣ್ಣ ವಯಸ್ಸಿನಲ್ಲಿ ಇದ್ವಿ, ಹಾಗಾಗಿ ನಾವು ಏನೂ ಮಾಡುವಂತೆ ಇರಲಿಲ್ಲ. ನೀವು ಕಷ್ಟವನ್ನು ಅನುಭವಿಸಬೇಕಾಯಿತು. ನಾವು ಬಹಳ ಬೇಗನೆ ಬಂದು ನಿಮ್ಮನ್ನು ಬಿಡಿಸಬೇಕಾಗಿತ್ತು, ಆದರೆ ಸ್ವಲ್ಪ ತಡವಾಯಿತು, ಹಾಗಾಗಿ ಕ್ಷಮಿಸ್ರಿ ಎಂಬುದಾಗಿ ಆ ವಸುದೇವ ದೇವಕಿಯರಿಗೆ ಶ್ರೀಕೃಷ್ಣ ಪರಮಾತ್ಮ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ವಸುದೇವ ದೇವಕಿಯರು ಕೂಡ ತಾವು ಶ್ರೀಕೃಷ್ಣ ಪರಮಾತ್ಮ ತಾನು ಸಾಕ್ಷಾತ್ತು ಶ್ರೀಹರಿಯೇ ಆಗಿದ್ದಾನೆ ಎಂಬುದಾಗಿ ತಿಳಿದು ತಾವು ಕೈ ಜೋಡಿಸಿ ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ತನ್ನ ಮೋಹವನ್ನು ಉಂಟು ಮಾಡಿ ತಾನು ತಮ್ಮ ಮಕ್ಕಳು ಅನ್ನುವಂತಹ ಭಾವನೆಯನ್ನು ಕೊಟ್ಟಿದ್ದಾನೆ. ಅವರು ಗಟ್ಟಿಯಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು, ಬಲರಾಮನನ್ನು ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಹೀಗೆ ವಸುದೇವ ದೇವಕಿಯರನ್ನು ಬಂಧನದಿಂದಾಗಿ ಮೋಚನೆಯನ್ನು ಮಾಡಿ ಅಲ್ಲಿ ಉಗ್ರಸೇನನನ್ನು, ಕಂಸನ ತಂದೆಯಾದಂತಹ ಉಗ್ರಸೇನನನ್ನು ಕೂಡ ತಾನು ಬಂಧಿಸಿ ಇಟ್ಟಿದ್ದ ಕಂಸ, ಆ ಉಗ್ರಸೇನನನ್ನು ಕೂಡ ಕಾರಾಗಾರದಿಂದಾಗಿ ಮೋಚನೆಯನ್ನು ಮಾಡಿ ಉಗ್ರಸೇನನನ್ನೇ ತಾನು ರಾಜ್ಯದಲ್ಲಿ ಕೂಡಿಸುತ್ತಾನೆ ಪರಮಾತ್ಮ. ರಾಜ್ಯಾಭಿಷೇಕವನ್ನು ಮಾಡಿಸಿ ಮತ್ತೆ ಆ ಉಗ್ರಸೇನನನ್ನೇ ರಾಜನನ್ನಾಗಿ ಆಗೋದಕ್ಕಾಗಿ ಅಂತ ಹೇಳುತ್ತಾನೆ. ಹೀಗೆ ಪರಮಾತ್ಮ ತಾನು ಉಗ್ರಸೇನನನ್ನು ರಾಜನನ್ನಾಗಿ ಮಾಡಿ ಈ ಕಡೆಗೆ ಯಶೋಧ ಹಾಗೂ ನಂದಗೋಪ ಅವರಿಗೆ ಸಾಂತ್ವನವನ್ನು ಮಾಡಬೇಕು. ಯಾಕೆಂದರೆ ಈಗ ಯಶೋಧ ಹಾಗೂ ನಂದಗೋಪರನ್ನು ಬಿಟ್ಟು ತಾನು ಇಲ್ಲಿ ಮಥುರೆಯಲ್ಲಿ ವಾಸವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದಾನೆ. ಹಾಗಾಗಿ
ಯಶೋಧ ಹಾಗೂ ನಂದಗೋಪರು ತಾವು ಕೃಷ್ಣನ ವಿರಹವನ್ನು ಸಹನೆ ಮಾಡಲು ಸಿದ್ಧರಾಗುತ್ತಾ ಇಲ್ಲ. ಹಾಗಾಗಿ ಆ ಯಶೋಧ ನಂದಗೋಪರನ್ನು ಬಹಳ ರೀತಿಯಿಂದಾಗಿ ಸಾಂತ್ವನಗೊಳಿಸುತ್ತಾ ಇದ್ದಾನೆ. ನಮ್ಮ ತಂದೆ ತಾಯಿಯಂದಿರು ತಾವು ಸಣ್ಣ ವಯಸ್ಸಿನಲ್ಲೇ ನನ್ನನ್ನು ಬಿಟ್ಟು ಹೋದಾಗ ನಿಮ್ಮ ಸ್ವಂತ ಮಗನಿದ್ದಂತೆ ನನ್ನನ್ನು ನೋಡಿಕೊಂಡಿದ್ದೀರಿ. ನೀವು ನಿಜವಾಗಿಯೂ ಕೂಡ ನನ್ನ ತಂದೆ ತಾಯಿಯಂದಿರೇ ಆಗಿದ್ದೀರಿ. ನಾನು ಸ್ವಲ್ಪ ದಿನಗಳ ಕಾಲ ನಾನು ಇಲ್ಲಿ ಮಥುರೆಯಲ್ಲಿದ್ದು ನನ್ನ ಎಲ್ಲ ಬಂಧು ಬಾಂಧವರಿಗೂ ಕೂಡ ಅವರಿಗೆ ಕ್ಷೇಮವನ್ನು ಉಂಟು ಮಾಡಿ ಮತ್ತೆ ನಿಮ್ಮನ್ನು ನೋಡೋದಕ್ಕಾಗಿ ಅಂತ ಬರುತ್ತೇನೆ ಎಂಬುದಾಗಿ ಹೇಳಿ ಆ ಯಶೋಧ ಹಾಗೂ ನಂದಗೋಪರನ್ನು ಸಾಂತ್ವನಗೊಳಿಸಿ ತಾನು ಪರಮಾತ್ಮ ಇಲ್ಲಿ ಮಥುರಾಪುರದಲ್ಲಿ ವಾಸವನ್ನು ಮಾಡುತ್ತಾ ಇದ್ದಾನೆ. ಯಾದವರೆಲ್ಲರೂ ಕೂಡ ಕಂಸನ ಒಂದು ಭಯದಿಂದಾಗಿ ಬೇರೆ ಬೇರೆ ಪುರಗಳಿಗೆ ಹೋಗಿದ್ದರು. ಆ ಯಾದವರೆಲ್ಲರೂ ಕೂಡ ಮತ್ತೆ ಮಥುರೆಯಲ್ಲಿ ಬಂದು ಸುಖವಾಗಿ ವಾಸವನ್ನು ಮಾಡುತ್ತಾ ಇದ್ದಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಆ ಗೋಕುಲದಲ್ಲಿರುವಂತಹ ಅನೇಕ ಜನ ಗೋಪಿಕಾ ಸ್ತ್ರೀಯರು, ಗೋಪಾಲಕರು ಅವರೆಲ್ಲರನ್ನೂ ಕೂಡ ಸಾಂತ್ವನಗೊಳಿಸಬೇಕು. ಯಾಕಂದರೆ ಒಮ್ಮಿಂದೊಮ್ಮೆ ತಾನು ಬಿಟ್ಟು ಬಂದಿದ್ದಾನೆ. ಹಾಗಾಗಿ ಅವರೆಲ್ಲರೂ ಕೂಡ ಶೋಕದಿಂದಾಗಿ ದುಃಖಿತರಾಗಿರುತ್ತಾರೆ ಅಂತ ಹೇಳಿಬಿಟ್ಟು ಉದ್ಧವನನ್ನು ಕೊಟ್ಟು ಕಳುಹಿಸಿದ್ದಾನೆ. ಅವರ ಶೋಕವನ್ನು ಸಾಂತ್ವನಗೊಳಿಸಿ ಬಾ ಎಂಬುದಾಗಿ ಉದ್ಧವನನ್ನು ಕೊಟ್ಟು ಕಳುಹಿಸಿದ್ದಾನೆ. ಈ ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ತನಗೆ ಉಪನಯನವೇ ಆಗಿರಲಿಲ್ಲ. ಹಾಗಾಗಿ ವಸುದೇವ ತಾನು ಗರ್ಗಾಚಾರ್ಯರನ್ನು ಕರೆಸಿ ಉಪನಯನವನ್ನು ಬಲರಾಮ ಹಾಗೂ ಕೃಷ್ಣರಿಗೆ ಉಪನಯನವನ್ನು ಮಾಡಿಸುತ್ತಾನೆ. ಉಪನಯನವನ್ನು ಮಾಡಿಸಿ ತಾನು ಶ್ರೀಕೃಷ್ಣ ಪರಮಾತ್ಮ ಸಾಂದೀಪಿನಿ ಆಚಾರ್ಯರ ಹತ್ತಿರ ಗುರುಕುಲವಾಸವನ್ನು ಮಾಡೋದಕ್ಕಾಗಿ ಅಂತ ಹೋಗಿದ್ದಾನೆ. ಅಂದರೆ ತಾನು ಸ್ವಯಂ ಸರ್ವಜ್ಞನಾದರೂ ಕೂಡ ತಾನು ಮನುಷ್ಯರಿಗೆ ಶಿಕ್ಷಣೆಯನ್ನು ಕೊಡೋದಕ್ಕಾಗಿ ಅಂತ ತಾನು ಸ್ವಯಂ ಗುರುಕುಲವಾಸವನ್ನು ಮಾಡುತ್ತಾ ಇದ್ದಾನೆ. ಅಲ್ಲಿ ಸಾಂದೀಪಿನಿ ಆಚಾರ್ಯರ ಹತ್ತಿರ ಎಲ್ಲ ವಿದ್ಯೆಗಳನ್ನು ಕೂಡ ತಾನು ಪಡೆಯುತ್ತಾನೆ. ಅತ್ಯಂತ ಸ್ವಲ್ಪ ಕಾಲದಲ್ಲಿಯೇ ಎಲ್ಲ ವಿದ್ಯೆಗಳನ್ನು ಕೂಡ ಧನುರ್ವಿದ್ಯೆ ಮೊದಲಾದಂತಹ ಎಲ್ಲ ವಿದ್ಯೆಗಳನ್ನು ಕೂಡ ಕಳೆತು ತಾನು ಇನ್ನು ಗುರುಗಳಿಗೆ ದಕ್ಷಿಣೆಯನ್ನು ಕೊಡಬೇಕು, ವಿದ್ಯಾಭ್ಯಾಸ ಅಂತನ್ನೋದು ಆಗಿದೆ. ಗುರುಗಳಿಗೆ ಏನು ದಕ್ಷಿಣೆ ಬೇಕು ಆ ಗುರುದಕ್ಷಿಣೆಯನ್ನು ಸಮರ್ಪಣೆಯನ್ನು ಮಾಡುತ್ತೇನೆ ಎಂಬುದಾಗಿ ಸಾಂದೀಪಿನಿ ಆಚಾರ್ಯರಿಗೆ ಕೇಳಿದಾಗ ಸಾಂದೀಪಿನಿ ಆಚಾರ್ಯರು ಹೇಳುತ್ತಾರೆ, ನನಗೇನು ಬೇಡ, ನನ್ನ ಹೆಂಡತಿಗೆ ಏನು ಬೇಕೋ ಕೇಳು, ಗುರುಪತ್ನಿಗೆ ಏನು ಬೇಕೋ ಅದನ್ನು ಕೊಟ್ಟು ಬಿಡು ಎಂಬುದಾಗಿ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೋಗಿ ಆ ಗುರುಪತ್ನಿಗೆ ಕೇಳಿದಾಗ ನನ್ನ ಮಗನು ತಾನು ಪ್ರವಾಸ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸಮುದ್ರದಲ್ಲಿ ಮುಳುಗಿ ತಾನು ಮರಣವನ್ನು ಹೊಂದಿದ್ದಾನೆ. ಆ ಮೃತನಾದಂತಹ ಪುತ್ರನನ್ನು ಕರೆದುಕೊಂಡು ಬಾ ಎಂಬುದಾಗಿ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಪರಮಾತ್ಮ ತಾನು ಸಮುದ್ರದ ತೀರಕ್ಕೆ ಹೋಗುತ್ತಾನೆ. ಆ ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ಆ ಸಮುದ್ರದ ಹತ್ತಿರ ಕೆಲವು ಕ್ಷಣಗಳು ಕೂಡುತ್ತಾನೆ. ಕೂಡಲೇ ವರುಣ ಸಮುದ್ರ ರಾಜ ತಾನು ಬಂದು ನಿನಗೆ ಏನು ಬೇಕೋ ಅದನ್ನು ಕೊಡುತ್ತೇನೆ ಎಂಬುದಾಗಿ ಆ ಪರಮಾತ್ಮನಿಗೆ ಹೇಳುತ್ತಾ ಇದ್ದಾನೆ. ಯಾಕೆಂದರೆ ತನಗೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಸ್ಮರಣೆಗೆ ಬಂದಿದೆ. ಯಾಕೆಂದರೆ ರಾಮಾವತಾರದಲ್ಲಿಯೇ ತಾನು ಸಮುದ್ರದ ಹತ್ತಿರ ಬಂದಾಗ ಆಗ ಸಮುದ್ರವು ತಾನು ದಾರಿಯನ್ನು ಕೊಡದೇ ಇದ್ದಾಗ 3 ದಿನಗಳು ಶ್ರೀರಾಮಚಂದ್ರ ಕಾಯ್ದಿದ್ದಾನೆ. ಹಾಗಿದ್ರೂ ಕೂಡ ದಾರಿಯನ್ನು ಕೊಡದೇ ಇರುವಾಗ ಪರಮಾತ್ಮ ಆ ಸಮುದ್ರವನ್ನೆಲ್ಲವನ್ನೂ ಕೂಡ ತನ್ನ ಉಗ್ರವಾದಂತಹ ದೃಷ್ಟಿಯಿಂದಾಗಿ ಸಮುದ್ರವನ್ನೆಲ್ಲವನ್ನು ಕೂಡ ಒಣಗಿಸಿ ತಾನು ಬಾಣವನ್ನು ಪ್ರಯೋಗವನ್ನು ಮಾಡೋದಕ್ಕಾಗಿ ಅಂತ ಸಿದ್ಧನಾಗಿದ್ದ. ಆ ಎಲ್ಲ ದೃಶ್ಯಗಳು ಕೂಡ ಸಮುದ್ರನಿಗೆ ನೆನಪಾಗಿದೆ. ಹಾಗಾಗಿ ಈ ಬಾರಿ ಅಂತಹ ತಪ್ಪನ್ನು ಮಾಡೋದು ಬೇಡ. ಯಾಕಂದರೆ ಒಂದು ಸಲ ಮಾಡಿದರೆ ಅದು ತಪ್ಪನ್ನು ಕ್ಷಮಿಸಬಹುದು, ಮತ್ತೆ ಮೇಲಿಂದ ಮೇಲೆ ಮಾಡಿದರೆ ಅದು ಒಂದು ಅಭ್ಯಾಸವಾದಂತೆ ಆಗಿಬಿಡುತ್ತದೆ. ಹಾಗಾಗಿ ಅಂತಹ ತಪ್ಪುಗಳನ್ನು ಕ್ಷಮಿಸುವಂತೆ ಆಗೋದಿಲ್ಲ. ಹಾಗಾಗಿ ಅದು ನನ್ನ ಅಭ್ಯಾಸ ಅಂತ ಆಗಬಾರ್ದು ಅಂತ ಹೇಳಿಬಿಟ್ಟು ತಾನು ಇಂತಹ ತಪ್ಪನ್ನು ಮತ್ತೆ ಆಚರಿಸಬಾರದು ಅಂತ ಹೇಳಿಬಿಟ್ಟು ತಾನು ಕೂಡಲೇ ಬಂದಿದ್ದಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನೀನು ಆ ಗುರುಪುತ್ರನನ್ನು ಏನು ನುಂಗಿದ್ದೀಯೋ ಆ ಗುರುಪುತ್ರನನ್ನು ಮತ್ತೆ ಕೊಡು ಎಂಬುದಾಗಿ ಹೇಳಿದಾಗ ಆಗ ಆ ಸಮುದ್ರನು ಹೇಳುತ್ತಾನೆ, ಸಮುದ್ರರಾಜ ಹೇಳುತ್ತಾನೆ, ಇಲ್ಲ, ಗುರುಪುತ್ರನನ್ನು ನುಂಗಿದ್ದು ನಾನಲ್ಲ, ಪಂಚಜನ ಅನ್ನುವಂತಹ ಅಸುರ ತಾನು ನುಂಗಿದ್ದಾನೆ ಎಂಬುದಾಗಿ ಹೇಳಿದಾಗ ಆ ಪರಮಾತ್ಮ ಆ ಪಂಚಜನ ಅನ್ನುವಂತಹ ಅಸುರನ ಜೊತೆಗೆ ಯುದ್ಧವನ್ನು ಆಡಿ ಆ ಪಂಚಜನನ ಹತ್ತಿರ ಒಂದು ದಿವ್ಯವಾದಂತಹ ಶಂಖವಿರುತ್ತದೆ. ಆ ಶಂಖವನ್ನು ಪಾಂಚಜನ್ಯ ಶಂಖವನ್ನು ತೆಗೆದುಕೊಳ್ಳುತ್ತಾನೆ. ಆ ಪಂಚಜನ ಅಸುರನ ಸಂಹಾರವನ್ನು ಮಾಡುತ್ತಾನೆ. ಇನ್ನು ಆ ಗುರುಪುತ್ರನನ್ನು ಕರೆದುಕೊಂಡು ಬರಬೇಕಲ್ಲ, ತಾನು ಮರಣವನ್ನು ಹೊಂದಿ ತಾನು ಯಮಲೋಕಕ್ಕೆ ಹೋಗಿರುತ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಬಲರಾಮನ ಜೊತೆಗೆ ಆ ಯಮನ ಸಂಯಮಿನಿಪುರಕ್ಕೆ ಹೋಗಿ ಅಲ್ಲಿ ಯಮನಿಗೆ ಕೇಳಿದಾಗ ಗುರುಪುತ್ರನನ್ನು ಯಮನು ಒಪ್ಪಿಸುತ್ತಾನೆ. ಆ ಗುರುಪುತ್ರನನ್ನು ಕರೆದುಕೊಂಡು ಬಂದು ಪರಮಾತ್ಮ ಆ ಗುರುಗಳಿಗೆ ಗುರುಪತ್ನಿಗೆ ಒಪ್ಪಿಸುತ್ತಾನೆ. ಹೀಗೆ ಪರಮಾತ್ಮ ತಾನು ಜಗಜ್ಜನ್ಮಾದಿ ಕರ್ತೃ ಆಗಿದ್ದಾನೆ, ಜನ್ಮಾದ್ಯಸ್ಯ ಯತಃ. ಹಾಗಾಗಿ ಈ ಪ್ರಾರಂಭವಾಗೋದೇ ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂತ ಹೇಳಿಯೇ ಪ್ರಾರಂಭವಾಗುತ್ತದೆ. ಹಾಗಾಗಿ ಸಮಸ್ತ ಜಗತ್ತಿಗೂ ಕೂಡ ಜನ್ಮಾದಿಗಳನ್ನು ಕೊಡುವಂತಹ ಪರಮಾತ್ಮನಿಗೆ ಆ ಗುರುಪುತ್ರನನ್ನು ಬದುಕಿಸಿಕೊಂಡು ಬರೋದು ಏನಾದರೂ ಕಷ್ಟವಾದಂತಹ ಕೆಲಸವ ಅತ್ಯಂತ ಅನಾಯಾಸವಾಗಿ ತಂದು ಪರಮಾತ್ಮ ಗುರುಗಳಿಗೆ ಗುರುಪತ್ನಿಯರಿಗೆ ಆ ಪುತ್ರಶೋಕವನ್ನು ಪರಿಹಾರವನ್ನು ಮಾಡಿದ್ದಾನೆ. ಹೀಗೆ ಪರಮಾತ್ಮ ಗುರುದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆ ಪರಮಾತ್ಮ ತಾನು ಅನೇಕ ಅಸುರರ ಸಂಹಾರವನ್ನು ಮಾಡುತ್ತಾ ಜರಾಸಂಧನ ಜೊತೆಗೆ ಯುದ್ಧವನ್ನು ಆಡೋದಕ್ಕಾಗಿ ಅಂತ ಸಿದ್ಧನಾಗುತ್ತಾನೆ. ಏಕೆಂದರೆ ಜರಾಸಂಧ ಯಾರು ಅಂತಂದರೆ ಈ ಕಂಸನ ಹೆಂಡಂದಿರು ಅಸ್ಥಿಪ್ರಾಸ್ತಿ ಅಂತ ಏನಿದ್ರೋ ಆ ಅಸ್ಥಿಪ್ರಾಸ್ತಿಯರು
ಜರಾಸಂಧನ ಮಕ್ಕಳೇ ಆಗಿದ್ದರು. ಹಾಗಾಗಿ ಆ ಜರಾಸಂಧನ ಮಕ್ಕಳೇ ಆದದ್ದರಿಂದಾಗಿ ಅಸ್ಥಿಪ್ರಾಸ್ತಿಯರು ಹೋಗಿ ತಾವು ಜರಾಸಂಧನಿಗೆ, ನೋಡು ನಮ್ಮ ಗಂಡನನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಕೃಷ್ಣನನ್ನು ನೀನು ಹೇಗಾದರೂ ಮಾಡಿ ಸಂಹಾರವನ್ನು ಮಾಡಬೇಕು ಎಂಬುದಾಗಿ ತಾವು ಹೋಗಿ ಆ ಜರಾಸಂಧನಿಗೆ ಹೇಳಿದಾಗ ಜರಾಸಂಧ ತಾನು ಯುದ್ಧಕ್ಕೆ ಅಂತ ಬರುತ್ತಾ ಇದ್ದಾನೆ. ಅದರ ಮಧ್ಯದಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮ ತಾನು ತ್ರಿವಕ್ರೆಯ ಮನೆಗೆ ಹೋಗಿದ್ದಾನೆ. ಯಾಕೆಂದರೆ ಹಿಂದೆ ಆ ತ್ರಿವಕ್ರೆಯು ಗಂಧವನ್ನು ಸಮರ್ಪಣೆಯನ್ನು ಮಾಡಿದಾಗ ನಾನು ನಿನ್ನ ಮನೆಗೆ ಬಂದು ಅನುಗ್ರಹವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿರುತ್ತಾನೆ. ಹಾಗಾಗಿ ಪರಮಾತ್ಮ ಆ ತ್ರಿವಕ್ರೆಯ ಮನೆಗೆ ಬರುತ್ತಾನೆ. ಆ ತ್ರಿವಕ್ರೆಯು ಒಬ್ಬ ಅಪ್ಸರಾಸ್ತ್ರೀಯಾಗಿರುತ್ತಾಳೆ. ಹಾಗಾಗಿ ಆಕೆಯು ಕೂಡ ಗೋಪಿಕಾಸ್ತ್ರೀಯರಂತೆ ರಮಾದೇವಿಯ ಲಕ್ಷ್ಮೀದೇವಿಯ ಸನ್ನಿಧಾನವುಳ್ಳವಳಾಗಿರುತ್ತಾಳೆ. ಹಾಗಾಗಿ ಪರಮಾತ್ಮ ಗಂಧರ್ವ ವಿದ್ಯೆಯಿಂದಾಗಿ ತಾನು ಆ ತ್ರಿವಕ್ರೆಯನ್ನು, ಆ ಸ್ತ್ರೀಯನ್ನು ವಿವಾಹವನ್ನು ಮಾಡಿಕೊಂಡು ಒಂದು ತಿಂಗಳ ಕಾಲ ಆಕೆಯ ಜೊತೆಗೇನೆ ಇದ್ದು ಆಕೆಗೆ ಸಂತೋಷವನ್ನು ಉಂಟು ಮಾಡಿ ಮತ್ತು ಮುಂದೆ ಅಕ್ರೂರನ ಮನೆಗೂ ಕೂಡ ಹೋಗುತ್ತಾನೆ. ಅಕ್ರೂರನ ಮನೆಗೆ ಹೋದಾಗ ಅಕ್ರೂರ ತಾನು ಅತ್ಯಂತ ಭಕ್ತಿಯಿಂದಾಗಿ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಬಲರಾಮರಿಗೆ ಉಪಚಾರವನ್ನು ಮಾಡುತ್ತಾನೆ. ಅದೆಂತಹ ಉಪಚಾರವನ್ನು ಮಾಡುತ್ತಾನೆ, ಭಕ್ತಿಯಲ್ಲಿ ಮಗ್ನನಾಗಿ ಬಿಡುತ್ತಾನೆ. ಭಗವಂತ ಬಂದಿದ್ದಾನೆ ಎನ್ನುವಂತಹ ಒಂದು ಸಂಭ್ರಮದಲ್ಲಿ ಭಕ್ತಿಯಿಂದಾಗಿ ಹೀಗೆ ಕಥೆಯನ್ನು ಹೇಳುತ್ತಾರೆ. ಏನು ಅಂತಂದರೆ, ಪರಮಾತ್ಮನಿಗೆ ತಾನು ಬಾಳೆಹಣ್ಣನ್ನು ಕೊಡಬೇಕು ಅಂತ ಅಂದುಕೊಳ್ಳುತ್ತಾನೆ ಅಂತ. ಆದರೆ ಭಕ್ತಿಯ ಭರದಲ್ಲಿ ತಾನು ಬಾಳೆಹಣ್ಣನ್ನು ತೆಗೆದು, ಸಿಪ್ಪಿಯನ್ನು ತೆಗೆದು ಬಾಳೆಹಣ್ಣನ್ನು ಕೊಡಬೇಕು. ಆದರೆ ಆ ಬಾಳೆಹಣ್ಣನ್ನು ಬಿಸಾಕಿ ಸಿಪ್ಪಿಯನ್ನೇ ಕೊಟ್ಟಿದ್ದಾನಂತೆ. ಅಷ್ಟು ಮೈ ಮರೆತು ತಾನು ಅಕ್ರೂರ ಶ್ರೀಕೃಷ್ಣನ ಸೇವೆಯನ್ನು ಮಾಡುತ್ತಾ ಇದ್ದಾನೆ. ಹೀಗೆ ಪರಮಾತ್ಮ ಅಕ್ರೂರನ ಮೇಲೆ ತಾನು ಹಿಂದೆ ಮಾತು ಕೊಟ್ಟಂತೆ ಅಕ್ರೂರನ ಮನೆಗೆ ಹೋಗಿ ಅಕ್ರೂರನ ಮೇಲೆ ಅನುಗ್ರಹವನ್ನು ಕೂಡ ಮಾಡಿದ್ದಾನೆ. ಇಷ್ಟರಲ್ಲಿ ಜರಾಸಂಧ ತಾನು 20,000 ಅಕ್ಷೌಹಿಣಿ ಸೈನ್ಯದಿಂದಾಗಿ ಸಹಿತನಾಗಿ ತಾನು ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಯುದ್ಧಕ್ಕೆ ಅಂತ ಬಂದಾಗ ಆಗ ಪರಮಾತ್ಮ ತಾನು ವಿಚಾರವನ್ನು ಮಾಡುತ್ತಾನೆ. ಈಗಲೇ ಜರಾಸಂಧನನ್ನು ಸಂಹಾರ ಮಾಡುವಂತಹ ಸಮಯ ಅಂತ ಅನ್ನೋದು ಬಂದಿಲ್ಲ. ಯಾಕೆ ಅಂತಂದರೆ ಪರಮಾತ್ಮನ ವಿಚಾರ ಏನು ಅಂತಂದರೆ, ಜರಾಸಂಧನನ್ನು ಒಂದೇ ಸಲಕ್ಕೆ ಸಂಹಾರ ಮಾಡಿಬಿಟ್ರೆ ಭೂಭಾರವನ್ನು ಚೆನ್ನಾಗಿ ಅಪಹಾರ ಮಾಡಿದಂತೆ, ಭೂಭಾರವನ್ನು ಸಂಹಾರವನ್ನು ಮಾಡಿದಂತೆ, ನಾಶ ಮಾಡಿದಂತೆ ಆಗೋದಿಲ್ಲ. ಜರಾಸಂಧನು ಅನೇಕ ಸಲ ತಾನು ಯುದ್ಧಕ್ಕೆ ಅಂತ ಬಂದ ಪ್ರತಿ ಸಲನೂ ಕೂಡ ಅನೇಕ ಅಕ್ಷೌಹಿಣಿ ಸೈನ್ಯವನ್ನು ಕಳೆದುಕೊಂಡು ಬರುತ್ತಾರೆ. ಹಾಗಾಗಿ ಆ ಎಲ್ಲ ಸೈನ್ಯವನ್ನು, ಆ ಎಲ್ಲ ಅಸುರರನ್ನು, ದುಷ್ಟರನ್ನು ನಿಗ್ರಹವನ್ನು ಮಾಡಿ ಚೆನ್ನಾಗಿ ಭೂಭಾರವನ್ನು ಹರಣೆ ಮಾಡಬಹುದು ಅಂತನ್ನೋದು ಭಗವಂತನ ವಿಚಾರವಾಗಿತ್ತು. ಅದಷ್ಟೇ ಅಲ್ಲದೆ ಜರಾಸಂಧನನ್ನು ಭೀಮಸೇನ ದೇವರ ಕೈಯಲ್ಲಿ ಕೊಳ್ಳಿಸಿ ಆ ಭೀಮಸೇನ ದೇವರ ಪರಾಕ್ರಮವನ್ನು ಕೂಡ ಪ್ರಕಟ ಮಾಡಬೇಕಾಗಿದೆ. ಹಾಗಾಗಿ ಪರಮಾತ್ಮ ಜರಾಸಂಧನನ್ನು ಸಂಹಾರ ಮಾಡಲಿಲ್ಲ. ಚೆನ್ನಾಗಿ ಯುದ್ಧವನ್ನು ಆಡಿ ಜರಾಸಂಧನನ್ನು ಸೋಲಿಸಿದ್ದಾನೆ. ಬಲರಾಮ ತಾನು ಜರಾಸಂಧನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಹೋಗುತ್ತಾನೆ. ಆದರೆ ಪರಮಾತ್ಮ ಆ ಬಲರಾಮನನ್ನು ನಿಲ್ಲಿಸುತ್ತಾನೆ, ತಡೆಯುತ್ತಾನೆ. ನೀನು ಜರಾಸಂಧನನ್ನು ಸಂಹಾರ ಮಾಡುವಂತೆ ಇಲ್ಲ ಎಂಬುದಾಗಿ ನಿವಾರಣೆಯನ್ನು ಮಾಡಿ ಆ ಜರಾಸಂಧನ ಹತ್ತಿರ ಇರುವಂತಹ ಧನವನ್ನು, ವಿತ್ತವನ್ನು ಎಲ್ಲವನ್ನೂ ಕೂಡ ಅಪಹಾರ ಮಾಡಿಕೊಂಡು ಬಿಡುತ್ತಾನೆ, ಕಸಿದುಕೊಳ್ಳುತ್ತಾನೆ. ಹೀಗೆ ಜರಾಸಂಧನು ತಾನು ಸೋತು ಮತ್ತೆ ತಿರುಗಿ ಹೋಗುತ್ತಾನೆ. ಇದರಲ್ಲಿ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಕ್ರೂರನನ್ನು ಹಸ್ತಿನಾಪುರಕ್ಕೆ ಕೊಟ್ಟು ಕಳುಹಿಸುತ್ತಾನೆ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಅಕ್ರೂರನಿಗೆ ಹೇಳುತ್ತಾನೆ, ಆ ಧೃತರಾಷ್ಟ್ರ ತಾನು ಪುತ್ರ ವ್ಯಾಮೋಹದಿಂದಾಗಿ ಆ ದುರ್ಯೋಧನಾದಿ ದುಷ್ಟರಾದಂತಹ ಆ 100 ಜನ ಮಕ್ಕಳ ಒಂದು ವ್ಯಾಮೋಹದಿಂದಾಗಿ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಆ ದುರ್ಯೋಧನದ ಆ ಒಂದು ಬಲದ ಪ್ರಭಾವದಿಂದಾಗಿ, ಆ ಪುತ್ರ ವ್ಯಾಮೋಹದಿಂದಾಗಿ ತಾನು ತನ್ನ ತಮ್ಮನ ಮಕ್ಕಳೇ ಆದಂತಹ ಪಾಂಡವರನ್ನು ಸರಿಯಾಗಿ ನೋಡಿಕೊಳ್ಳುತ್ತಾ ಇಲ್ಲ, ವೈಷಮ್ಯವನ್ನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ನಾನು ಕೇಳಿದ್ದೇನೆ. ಹಾಗಾಗಿ ಪಾಂಡವರ ಯೋಗಕ್ಷೇಮಗಳು ಹೇಗಿವೆ ಅಂತನ್ನೋದನ್ನು ನೋಡಿಕೊಂಡು ಬಾ ಎಂಬುದಾಗಿ ಅಕ್ರೂರನನ್ನು ಹಸ್ತಿನಾಪುರಕ್ಕೆ ಕೊಟ್ಟು ಕಳುಹಿಸಿದ್ದಾನೆ. ಅಕ್ರೂರನು ಕೂಡ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿ ಎಲ್ಲ ಯೋಗಕ್ಷೇಮಗಳನ್ನು ವಿಚಾರ ಮಾಡಿಕೊಂಡು ಬರುತ್ತಾ ಇದ್ದಾನೆ. ಕುಂತಿ ಹಾಗೂ ವಿದುರ ತಾವೆಲ್ಲರೂ ಕೂಡ ಆ ಕೌರವರು ಆ ಪಾಂಡವರಿಗೆ ಕೊಟ್ಟಂತಹ ಅನೇಕ ವಿಧವಾದಂತಹ ಪೀಡೆಗಳನ್ನು ಹೇಳುತ್ತಾ ಇದ್ದಾರೆ. ವಿಷವನ್ನು ಹಾಕಿ ಸಂಹಾರ ಮಾಡೋದು, ಮತ್ತು ಆ ಬೆಂಕಿಯ ಅರಗಿನ ಮನೆಯಲ್ಲಿ ಹಾಕಿ ಸುಡೋದು, ಇಂತಹ ಅನೇಕ ವಿಷಯಗಳನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆಗ ಆ ಪಾಂಡವರಿಗೆ ಆದಂತಹ ಪೀಡೆಯನ್ನು ತಿಳಿದುಕೊಂಡು ಅಕ್ರೂರನು ತಾನು ಮತ್ತೆ ಮಥುರಾಪಟ್ಟಣಕ್ಕೆ ಬಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಆ ಎಲ್ಲ ವಿಚಾರವನ್ನು ಕೂಡ ತಿಳಿಸಿದ್ದಾನೆ. ಅಷ್ಟರಲ್ಲಿ ಜರಾಸಂಧ ಮತ್ತೊಮ್ಮೆ ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಹಿಂದಕ್ಕೆ ಎಷ್ಟು ಸೈನ್ಯವನ್ನು ಕರೆದುಕೊಂಡು ಬಂದಿದ್ನೋ ಅದಕ್ಕಿಂತಲೂ ಹೆಚ್ಚಿನ ಸೈನ್ಯವನ್ನು ಕರೆದುಕೊಂಡು ಬಂದಿದ್ದಾನೆ. ಆಗಲೂ ಕೂಡ ಮತ್ತೆ ಸೋಲಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆಗ ಮತ್ತೆ ಬಲರಾಮ ತಾನು ಸಂಹಾರ ಮಾಡೋದಕ್ಕಾಗಿ ಅಂತ ಹೋದಾಗ ಆಗ ಆಕಾಶವಾಣಿಯಾಗಿ ನೀನು ಜರಾಸಂಧನನ್ನು ಸಂಹಾರ ಮಾಡುವಂತೆ ಇಲ್ಲ ಎಂಬುದಾಗಿ ನಿವಾರಣೆಯನ್ನು ಮಾಡಿಸಿದೆ. ಈಗ ಮೇಲಿಂದ ಮೇಲೆ ಜರಾಸಂಧ ತಾನು ಯುದ್ಧಕ್ಕೆ ಅಂತ ಬರುತ್ತಾ ಇದ್ದಾನೆ. ಆಗ ಪರಮಾತ್ಮ ನಮ್ಮ ಮಥುರಾಪುರದಲ್ಲಿರುವಂತಹ ನಮ್ಮ ಜನರಿಗೆ ಯಾವುದೇ ವಿಧವಾದಂತಹ ಪೀಡೆ ಆಗೋದು ಬೇಡ, ಅವರಿಗೆ ಆ ಯುದ್ಧದ ಪ್ರಭಾವ ಅಂತ ಅನ್ನೋದು ಆಗೋದು ಬೇಡ ಎಂಬುದಾಗಿ ಹೇಳಿಬಿಟ್ಟು ಪರಮಾತ್ಮ
ಸಮುದ್ರದ ಮಧ್ಯದಲ್ಲಿ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿ ಆ ದ್ವಾರಕಾಪಟ್ಟಣಕ್ಕೆ ಈ ಎಲ್ಲ ಜನರನ್ನು ಕೂಡ ಅಲ್ಲಿಗೆ ಕಳಿಸಿಬಿಡುತ್ತಾನೆ. ಹೀಗೆ ಪರಮಾತ್ಮ ತಾನು ಮೇಲಿಂದ ಮೇಲೆ ಜರಾಸಂಧನನ್ನು ತಾನು ಸೋಲಿಸುತ್ತಾ ಇದ್ದಾನೆ. ಒಂದು ಸಲ ಪರಮಾತ್ಮ ತಾನು ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡುತ್ತಾನೆ. ಆ ಪೌಂಡ್ರಕ ವಾಸುದೇವ ತಾನೇ ವಾಸುದೇವ ಎಂಬುದಾಗಿ ಹೇಳಿಕೊಂಡು ತಾನು ತಿರುಗುತ್ತಾ ಇರುತ್ತಾನೆ. ನಾನೇ ಕೃಷ್ಣ ಎಂಬುದಾಗಿ ಆ ಶಂಖಚಕ್ರಗಳನ್ನು ಕೂಡ ಡೂಪ್ಲಿಕೇಟ್ ಶಂಖಚಕ್ರಗಳನ್ನು ಮಾಡಿಸಿಕೊಂಡು ಬಿಟ್ಟಿರುತ್ತಾನೆ. ಆ ಡೂಪ್ಲಿಕೇಟ್ ಶಂಖಚಕ್ರಗಳನ್ನು ಹಿಡಿದುಕೊಂಡು ನಾನೇ ಕೃಷ್ಣ ನಾನೇ ವಾಸುದೇವ ಎಂಬುದಾಗಿ ಹೇಳಿ ತಿರುಗುತ್ತಾ ಇರುತ್ತಾನೆ. ಅಂತಹ ಪೌಂಡ್ರಕ ವಾಸುದೇವನನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿರುತ್ತಾನೆ. ಅನಂತರದಲ್ಲಿ ಒಂದು ಸಲ ಗೋಮಂತ ಪರ್ವತದ ಹತ್ತಿರ ತಾನು ಸಂಚಾರವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ಮತ್ತೆ ಜರಾಸಂಧ ಅಲ್ಲಿಗೆ ಯುದ್ಧಕ್ಕೆ ಅಂತ ಬರುತ್ತಾನೆ. ಆಗಲೂ ಕೂಡ ಆ ಜರಾಸಂಧ ಆ ಬೆಟ್ಟವನ್ನೆಲ್ಲವನ್ನು ಕೂಡ ಸುಟ್ಟು ಬಿಡುತ್ತಾನೆ. ಹಾಗಿದ್ರೂ ಕೂಡ ಪರಮಾತ್ಮ ಏನೂ ಆಗದೇನೆ ತಾನು ಮತ್ತೆ ಮಥುರಾಪುರಕ್ಕೆ ಬಂದಿದ್ದಾನೆ ಅನ್ನುವಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹೀಗೆ ಪರಮಾತ್ಮ ತಾನು ಮೇಲಿಂದ ಮೇಲೆ ಜರಾಸಂಧ ತಾನು ಯುದ್ಧಕ್ಕೆ ಬಂದಾಗಲೂ ಕೂಡ ಆ ಜರಾಸಂಧನನ್ನು ಹಾಗೆ ತನ್ನ ಅನುಚರರನ್ನು ಎಲ್ಲ ಅಕ್ಷೋಹಿಣಿ ಸೈನ್ಯಗಳನ್ನೆಲ್ಲವನ್ನು ಕೂಡ ಸಂಹಾರವನ್ನು ಮಾಡುತ್ತಾ ಇರುತ್ತಾನೆ. ಆ ಗೋಮಂತದ ಪರ್ವತದ ಹತ್ತಿರ ಇರಬೇಕಾದಾಗ ಒಂದು ಅದ್ಭುತವಾದಂತಹ ಕಾರ್ಯ ನಡೆಯುತ್ತದೆ. ಶ್ವೇತದ್ವೀಪದಲ್ಲಿ ಇರುವಂತಹ ಪರಮಾತ್ಮನ ಆ ಕಿರೀಟವನ್ನು ಅಪಹಾರವನ್ನು ಮಾಡಿಕೊಂಡು ಹೋಗಿದಾಗ ಗರುಡ ಆ ಕಿರೀಟವನ್ನು ತೆಗೆದುಕೊಂಡು ಬರುತ್ತಾನೆ. ಆ ಕಿರೀಟವನ್ನು ತೆಗೆದುಕೊಂಡು ಬಂದು ಮತ್ತೆ ಆ ಭಗವಂತನ ಮೂಲರೂಪಿಯಾದಂತಹ ಶ್ವೇತದ್ವೀಪದಲ್ಲಿರುವಂತಹ ಪರಮಾತ್ಮನ ತಲೆಗೆ ಇಡದೇನೆ ಇಲ್ಲೇ ಗೋಮಂತ ಪರ್ವತದಲ್ಲಿರುವಂತಹ ಕೃಷ್ಣನ ತಲೆಗೆ ಆ ಕಿರೀಟವನ್ನು ಇಡುತ್ತಾನೆ. ಆಗ ಇಟ್ಟಾಗ ಆ ಕಿರೀಟವು ಸರಿಯಾಗಿ ಸರಿ ಹೋಗುತ್ತದೆ. ಅಂತಂದರೆ ನಾರಾಯಣನೇ ಶ್ರೀಕೃಷ್ಣ ಅಂತನ್ನೋದನ್ನು ಈ ರೀತಿಯಾಗಿ ದೃಷ್ಟಾಂತದಿಂದಾಗಿ ತಿಳಿಸಿಕೊಡೋದಕ್ಕಾಗಿ ಅಂತ ಗರುಡ ಆ ರೀತಿಯಾಗಿ ಮಾಡಿದ್ದಾನೆ. ಹಾಗಾಗಿ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹಾಗಾಗಿ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಯಾವುದೇ ವಿಧವಾದಂತಹ ಭೇದ ಅಂತನ್ನೋದಿಲ್ಲ. ಪರಮಾತ್ಮನ ಮೂಲರೂಪ ಅಂತನ್ನೋದು ಯಾವ ರೀತಿಯಾಗಿ ಪೂರ್ಣವಾಗಿದೆಯೋ ಹಾಗೆ ಭಗವಂತನ ಅವತಾರಗಳು ಕೂಡ ಪೂರ್ಣವಾದದ್ದು, ಕಿಂಚಿತ್ತೂ ಕೂಡ ಭೇದ ಅಂತನ್ನೋದು ಇಲ್ಲವೇ ಇಲ್ಲ ಅಂತನ್ನೋದನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ನೇಹನಾನಾಸ್ತಿ ಕಿಂಚನ. ಹಾಗಾಗಿ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭಗವಂತನ ಅವಯವಗಳಿಗೂ ಭಗವಂತನ ಗುಣಗಳಿಗೂ ಯಾವುದೇ ವಿಧವಾದಂತಹ ಭೇದವನ್ನು ಸರ್ವಥಾ ಚಿಂತನೆಯನ್ನು ಮಾಡಬಾರದು. ಹಾಗೇನಾದರೂ ಚಿಂತನೆಯನ್ನು ಮಾಡಿದರೆ ಅವರಿಗೆ ಸಮಸ್ಯೆ ಆಗುತ್ತದೆ ಎಂಬುದಾಗಿ ನಮಗೆ ಶ್ರುತಿಗಳು ಶಾಸ್ತ್ರಗಳು ತಿಳಿಸಿಕೊಡುತ್ತದೆ. ಹಾಗಾಗಿ ಪರಮಾತ್ಮನಿಗೂ ಪರಮಾತ್ಮನ ಅವಯವಗಳಿಗೂ ಅಂದರೆ ಪರಮಾತ್ಮನ ಶಿರಸ್ಸಿಗೂ ಪರಮಾತ್ಮನ ಕೈಯಿಗೂ ಪರಮಾತ್ಮನ ಕಾಲಿಗೂ ಎಲ್ಲದಕ್ಕೂ ಕೂಡ ಅಭೇದವೇ ಇದೆ. ಪರಮಾತ್ಮ ತಾನು ಕಣ್ಣಿನಿಂದ ಮಾಡಬೇಕಾದಂತಹ ಕೆಲಸವನ್ನು ಬಾಯಿಯಿಂದಲೂ ಮಾಡಲು ಸಮರ್ಥನಾಗಿದ್ದಾನೆ, ಕೈಯಿಂದಲೂ ಮಾಡಲು ಸಮರ್ಥನಾಗಿದ್ದಾನೆ. ಹೀಗೆ ಪರಮಾತ್ಮನ ಎಲ್ಲ ಅವಯವಗಳಲ್ಲಿಯೂ ಕೂಡ ಅಭೇದವಿದೆ, ಎಲ್ಲ ರೂಪಗಳಲ್ಲಿಯೂ ಕೂಡ ಅಭೇದವಿದೆ ಅಂತನ್ನೋದನ್ನು ಈ ರೀತಿಯಾಗಿ ದೃಷ್ಟಾಂತದಿಂದಾಗಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಹೀಗೆ ಪರಮಾತ್ಮ ತಾನು ಅನೇಕ ವಿಧವಾದಂತಹ ಅಸುರರ ನಿಗ್ರಹವನ್ನು ಮಾಡುವಂತಹ ಸಂದರ್ಭದಲ್ಲಿ ಕಾಳಯವನ ಅನ್ನುವಂತಹ ಒಬ್ಬ ಅಸುರ ತಾನು ಜರಾಸಂಧನ ಅನುಚರರಾಗಿ ತಾನು ಕೃಷ್ಣನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಬರುತ್ತಾನೆ. ಆಗ ಕೃಷ್ಣನಿಗೆ ಸಂಹಾರ ಮಾಡೋದಕ್ಕಾಗಿ ಅಂತ ಬಂದಾಗ ಕೃಷ್ಣ ತಾನು ಓಡಿ ಹೋಗಿ ಒಂದು ಗುಹೆಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ. ಅಲ್ಲಿ ಮುಚುಕುಂದ ತಾನು ನಿದ್ದೆಯನ್ನು ಮಾಡುತ್ತಾ ಇರುತ್ತಾನೆ. ಆ ಗುಹೆಯಲ್ಲಿ ಹೋಗಿ ತಾನು ಬಚ್ಚಿ ಇಟ್ಟುಕೊಳ್ಳುತ್ತಾನೆ. ಆಗ ಕಾಳಯವನ ಹೋಗಿ ನೋಡುತ್ತಾನೆ. ಈ ಮುಚುಕುಂದನನ್ನೇ ನೋಡಿ ಕೃಷ್ಣನೇ ತಾನು ಈ ರೀತಿಯಾಗಿ ಮಲಗಿದ್ದಾನೆ ಎಂಬುದಾಗಿ ತಿಳಿದು ಮುಚುಕುಂದನನ್ನು ಎಬ್ಬಿಸುತ್ತಾನೆ. ಎಬ್ಬಿಸಿದ ಕೂಡಲೇ ಮುಚುಕುಂದ ಯಾವಾಗ ನೋಡುತ್ತಾನೆಯೋ ಕೂಡಲೇ ಆ ಕಾಳಯವನನ್ನು ತಾನು ಭಸ್ಮನಾಗಿ ಸತ್ತು ಹೋಗುತ್ತಾನೆ. ಏಕೆಂದರೆ ಮುಚುಕುಂದ ತಾನು ದೇವಾಸುರ ಸಂಗ್ರಾಮವಾದಾಗ ದೇವತೆಗಳಿಗೆ ಸಹಾಯವನ್ನು ಮಾಡಿರುತ್ತಾನೆ. ಆಗ ದೇವತೆಗಳು ಏನು ವರ ಬೇಕೋ ಆ ವರವನ್ನು ಕೇಳು ಅಂತ ಹೇಳಿದಾಗ ತಾನು ನನಗೆ ನಿದ್ದೆ ಅಂತನ್ನೋದು ಬೇಕು, ಚೆನ್ನಾಗಿ ನನಗೆ ಬಹಳ ಶ್ರಮವಾಗಿದೆ, ಆಗ ನಾನು ದೀರ್ಘಕಾಲೀನವಾದಂತಹ ನಿದ್ದೆಯನ್ನು ಮಾಡುತ್ತೇನೆ, ನನಗೆ ಯಾರೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು, ಯಾರಾದರೂ ನನ್ನ ನಿದ್ದೆಗೆ ಭಂಗವನ್ನು ಮಾಡುತ್ತಾರೆಯೋ ಅವರು ನಾನು ಎದ್ದ ಕೂಡಲೇ ಅವರು ಭಸ್ಮರಾಗಬೇಕು ಎಂಬುದಾಗಿ ತಾನು ಕೇಳಿಕೊಂಡಿರುತ್ತಾನೆ. ಹಾಗಾಗಿ ಆಗ ದೇವತೆಗಳು ವಿಚಾರವನ್ನು ಮಾಡಿದರು, ಅವನು ಇಂತಹ ನಮಗೆ ಸಹಾಯವನ್ನು ಮಾಡಿದ್ದಾನೆ, ಆದರೆ ಇಂತಹ ತಾಮಸ ಕಾರ್ಯದಲ್ಲಿ ನಿದ್ದೆಯನ್ನು ಮಾಡಬೇಕು ಅಂತಹ ತಾಮಸ ಕಾರ್ಯದ ವರವನ್ನು ಬೇಡುತ್ತಾ ಇದ್ದಾನೆ. ಹಾಗಾಗಿ ತಾನು ಇಂತಹ ತಾಮಸ ಕಾರ್ಯವನ್ನು ಮಾಡಿದರೂ ಕೂಡ ಮತ್ತೆ ತಾನು ಎದ್ದ ಮೇಲೆ ತನಗೆ ಪುಣ್ಯ ಅಂತನ್ನೋದು ಸಿಗಲಿ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಮೇಲೆ ಅನುಗ್ರಹವನ್ನು ಮಾಡಿ ಆ ಮುಚುಕುಂದನಿಂದಾಗಿ ಕಾಳಯವನನ್ನು ಸಂಹಾರವನ್ನು ಮಾಡಿಸಿದ್ದಾನೆ. ಕಾಳಯವನ ತಾನು ಭಸ್ಮನಾಗಿ ತಾನು ಸತ್ತು ಬಿದ್ದಿದ್ದಾನೆ. ಹೀಗೆ ಪರಮಾತ್ಮ ಅನೇಕ ವಿಧವಾಗಿ ಎಲ್ಲ ರೀತಿಯಿಂದಾಗಿ ಅಸುರರ ನಿಗ್ರಹವನ್ನು ಮಾಡುತ್ತಾ ಇದ್ದಾನೆ. ಇನ್ನು ಮುಂದೆ ಪರಮಾತ್ಮ ತಾನು ರುಕ್ಮಿಣಿಯ ವಿವಾಹವನ್ನು ಮಾಡಿಕೊಳ್ಳುತ್ತಾನೆ, ಸತ್ಯಭಾಮೆಯ ವಿವಾಹವನ್ನು ಮಾಡಿಕೊಳ್ಳುತ್ತಾನೆ, ಷಣ್ಮಹಿಷಿಯರ ವಿವಾಹವನ್ನು ಮಾಡಿಕೊಂಡು ಅನಂತರದಲ್ಲಿ ನರಕಾಸುರನ ನಿಗ್ರಹವನ್ನು ಮಾಡಿ 16,100 ಜನರನ್ನು ವಿವಾಹವನ್ನು ಮಾಡಿಕೊಳ್ಳುತ್ತಾನೆ. ಇತ್ಯಾದಿ ಅನೇಕ ಕಥಾಭಾಗ ಅಂತನ್ನೋದು ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ನಾಳೆ
ಆ ದಶಮಸ್ಕಂದದ ಮುಕ್ತಾಯ ಮಂಗಳ ಕಾರ್ಯ ಅಂತ ಅನ್ನೋದಿರುತ್ತದೆ. ನಾಳೆ ಸರಿಯಾಗಿ 10:10ವರೆಗೆ ಆ ಮಂಗಳ ಕಾರ್ಯ ಅಂತ ಅನ್ನೋದಿರುತ್ತದೆ, ಮಂಗಳ ಪ್ರವಚನ ಅಂತ ಅನ್ನೋದಿರುತ್ತದೆ. ಎಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದಾಗಿ ಆ ಭಗವಂತನ ಲೀಲೆಗಳನ್ನು, ಭಗವಂತನ ಕಥೆಗಳನ್ನು ಮೈಮರೆತು ಕೇಳುತ್ತಾ ಇದ್ದೀರಿ. ಹೀಗೆ ಇನ್ನೂ ವಿಶೇಷವಾದಂತಹ ಭಕ್ತಿಯಿಂದಾಗಿ ನಾಳೆನೂ ಕೂಡ ಕೇಳಿ ಆ ಮಂಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಈ ಒಂದು ಪುಣ್ಯದಿಂದಾಗಿ ಮತ್ತೆ ಪುನಃ ಭಗವಂತನ ಕಥೆಯನ್ನು ಕೇಳುವಂತೆ ಭಗವಂತ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ 2 ಮಾತುಗಳನ್ನು ಮುಕ್ತಾಯ ಮಾಡುತ್ತಾ ಇದ್ದೇನೆ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.